2ನೇ ವಾಕ್ಯದಲ್ಲಿ ಕೊರಿಂಥದಲ್ಲಿರುವ ದೇವರ ಸಭೆಗೆ ಎಂಬಂತಹ ಪದವನ್ನ ಆರಿಸಿಕೊಂಡು ಪೌಲನು ಕೊರಿಂಥದಲ್ಲಿರುವ ಸಭೆಗೆ ಹೇಳುತ್ತಿರುವಂತಹ ಕೆಲವು ಪ್ರಾಮುಖ್ಯವಾದ ವಿಷಯಗಳನ್ನು ನಾವು ಗಮನಿಸುತ್ತಾ ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ಕೊನೆಯದಾಗಿ ನಾವು ಧ್ಯಾನಿಸುತ್ತಾ ಬಂದಂತಹ ವಿಷಯ ಸ್ಥಳೀಯ ಸಭೆಯ ಸ್ಥಾಪನೆ ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದು. ಪೌಲನು ಅನುಸರಿಸಿದಂತಹ ಸುಮಾರು 6 ತತ್ವಗಳನ್ನು ನಾವಲ್ಲಿ ನೋಡುತ್ತಾ ಬಂದಿದ್ದೇವೆ. ಅದನ್ನ ಮುಗಿಸುವುದಕ್ಕೋಸ್ಕರ ಒಂದೆರಡು ಮಾತುಗಳನ್ನು ಅದರೊಂದಿಗೆ ಸೇರಿಸಿ ಹೇಳಿ ನಾನು ಮುಂದಿನ ವಿಷಯಕ್ಕೆ ಹೋಗ್ತೇನೆ. ಪೌಲನು ಸಭೆಯನ್ನು ಸ್ಥಾಪಿಸುವಾಗ ಸ್ಥಿರವಾದಂತಹ ಒಂದು ಅಸ್ಥಿವಾರದ ಮೇಲೆ ಅದನ್ನು ಸ್ಥಾಪಿಸಿದರು. ಸಭೆಗೆ ಒಂದು ಅಸ್ಥಿವಾರ ಬೇಕು, ಒಂದು ಫೌಂಡೇಶನ್. ಅದು ಬಹಳ ಪ್ರಾಮುಖ್ಯವಾದಂತಹ ವಿಷಯ. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 10 ಮತ್ತು 11ನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಓದುವಂಥದ್ದು, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ಥಿವಾರವು ಕ್ರಿಸ್ತನೇ. ಆ ಅಸ್ಥಿವಾರವನ್ನಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಇಲ್ಲಿ ವ್ಯಕ್ತವಾಗಿ ಪೌಲನು 3ನೇ ಅಧ್ಯಾಯದ 10, 11 ವಾಕ್ಯಗಳಲ್ಲಿ ಹೇಳುವಂತಹ ಒಂದು ವಿಷಯ, ಅಸ್ಥಿವಾರದ ಮೇಲೆ ಕಟ್ಟುತ್ತಿರುವಂಥದ್ದು. ಇಲ್ಲಿ ಪೌಲನು ಹೇಳುವಂಥದ್ದು, ನಾನು ಅಸ್ಥಿವಾರ ಹಾಕಿದೆನು. ಆಮೇಲೆ ಹೇಳ್ತಾನೆ ಕ್ರಿಸ್ತನೇ ಅಸ್ಥಿವಾರ, ಅದಲ್ಲದೆ ಬೇರೆ ಯಾವ ಅಸ್ಥಿವಾರವೂ ಇಲ್ಲ ಎಂಬುದಾಗಿ. ಅದರಲ್ಲಿ 2 ರೀತಿಯಲ್ಲಿ ನಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಕ್ರಿಸ್ತನನ್ನು ಸ್ಥಾಪಿಸಿದ್ದು ಪೌಲನಲ್ಲ. ಆದ್ರೆ ಪೌಲನು ಹೇಳ್ತಾನೆ, ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ಥಿವಾರವನ್ನು ಹಾಕಿದೆನು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನು. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20, 21ನೇ ವಾಕ್ಯಗಳನ್ನ ಒಮ್ಮೆ ಗಮನಿಸಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 20 ಮತ್ತು 21ನೇ ವಾಕ್ಯ ಹೇಳುವಂಥದ್ದು, ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರದ ಉಪಾಧಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲಾ ಭಾಗಗಳು ಒಂದಕ್ಕೊಂದು ಹೊಂದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧ ದೇವಾಲಯವಾಗುತ್ತದೆ. ಇಲ್ಲಿ 2 ಅಸ್ಥಿವಾರಗಳನ್ನು ನಾವು ನೋಡುತ್ತೇವೆ. ಒಂದು, ಯೇಸು ಕ್ರಿಸ್ತನು ಮುಖ್ಯವಾದ ಮೂಲೆಗಲ್ಲು, ದ ಚೀಫ್ ಕಾರ್ನರ್ ಸ್ಟೋನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಅದರ ಭಾಷಾಂತರವನ್ನು ನೋಡುತ್ತೇವೆ. ಆಮೇಲೆ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ, ಅದರ ಮುಖ್ಯವಾದ ಮೂಲೆಗಲ್ಲು ಅದು ಅಸ್ಥಿವಾರ. ಆಮೇಲೆ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಎಂಬಂಥದ್ದು ಅಸ್ಥಿವಾರ. ನಾನು ನನ್ನ ಸಭೆಯನ್ನ ಕಟ್ಟುವೆನು, ಮತ್ತಾಯನ ಸುವಾರ್ತೆಯಲ್ಲಿ ಆತನು ವ್ಯಕ್ತವಾಗಿ ಹೇಳಿದ್ದಾನೆ. ಈ ಬಂಡೆಯ ಮೇಲೆ ಕಟ್ಟುವೆನು ಎಂಬುದಾಗಿ ಹೇಳಿದ್ದಾನೆ. ಆ ಬಂಡೆ ಕ್ರಿಸ್ತನೇ. ಅದಕ್ಕೆಲ್ಲ ವಾಕ್ಯಾಧಾರಗಳು ಸಾಕಷ್ಟಿದೆ, ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದ್ರೆ ಆ ಅಸ್ಥಿವಾರದ ಮೇಲೆ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರ. ಹಾಗಾದ್ರೆ ಈ ಅಪೊಸ್ತಲರು ಪ್ರವಾದಿಗಳು ಎಂಬ ಅಸ್ಥಿವಾರ ಅಂದ್ರೆ ಏನು? ಅಪೊಸ್ತಲರು ಪ್ರವಾದಿಗಳು ಸಭೆಗೆ ಬೋಧಿಸಿದಂತಹ ಬೋಧನೆಯ ಮೇಲೆ, ಅವರ ಬೋಧನೆ. ಕೆಲವರು ಹೇಳುತ್ತಾರೆ ಪೇತ್ರನು ಸಭೆಯ ಅಸ್ಥಿವಾರ ಅವನ ಮೇಲೆ ಕಟ್ಟಲ್ಪಟ್ಟಿದೆ ಎಂಬಂತ ಬೋಧನೆ ಎಲ್ಲ ಕ್ರೈಸ್ತ ಸಮೂಹಗಳಲ್ಲಿ ಕೆಲವು ಕಡೆಗಳಲ್ಲಿದೆ. ಅಲ್ಲ, ಇಲ್ಲಿ ಅಪೊಸ್ತಲರು ಪ್ರವಾದಿಗಳು. ನಾವು ಎಫೆಸರ್ 4:11 ನೋಡಿದ್ದೇವೆ, ಆತನು ಕೆಲವರನ್ನು ಅಪೊಸ್ತಲರನ್ನಾಗಿಯೂ ಕೆಲವರನ್ನು ಪ್ರವಾದಿಗಳನ್ನಾಗಿಯೂ ಸಭೆಗೆ ಕೊಟ್ಟಿದ್ದಾನೆ. ಅವರ ಅಸ್ಥಿವಾರ. ಹಾಗಾದ್ರೆ ನಮಗೆ ಇರುವಂತಹ ಸತ್ಯವೇದ ಎಂಬಂಥದ್ದು ಅಪೊಸ್ತಲರು ಮತ್ತು ಪ್ರವಾದಿಗಳ ಮುಖಾಂತರವಾಗಿ ದೇವರು ಕೊಟ್ಟಂತಹ ದೇವರ ವಾಕ್ಯ. ಅದೇ ಅಪೊಸ್ತಲರು ಪ್ರವಾದಿಗಳು ಎಂಬಂತಹ ಆ ಅಸ್ಥಿವಾರ. ಹಾಗಾದ್ರೆ ಕ್ರಿಸ್ತನಲ್ಲಿರುವವರು ಕ್ರಿಸ್ತನೆಂಬ ಆ ಅಸ್ಥಿವಾರದ ಮೇಲೆ ನಿಂತುಕೊಂಡು ಅಪೊಸ್ತಲರು ಪ್ರವಾದಿಗಳು ಸಭೆಗೆ ಕೊಟ್ಟಂತಹ ಉಪದೇಶಗಳ ಆಧಾರದಲ್ಲಿ ಸಭೆಯನ್ನ ಕಟ್ಟಬೇಕು ಎಂಬಂಥದ್ದು ಬಹಳ ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ.
ಆದರೆ ಅಸ್ಥಿವಾರದ ಮೇಲೆ ನಿಂತುಕೊಂಡು ಅಸ್ಥಿವಾರಕ್ಕೆ ಅನುಗುಣವಾಗಿ ಅದರಿಂದಲೇ ಪೌಲನು ಹೇಳುವಂತದ್ದು ಪ್ರವೀಣ ಶಿಲ್ಪಿಯಂತೆ ನಾನು ಅಸ್ಥಿವಾರ ಹಾಕಿದನು. ಕ್ರಿಸ್ತನೆಂಬ ಅಸ್ಥಿವಾರದ ಮೇಲೆ ನಿಂತುಕೊಂಡು ಸ್ಥಳೀಯ ಸಭೆಯನ್ನ ಕಟ್ಟುವಂತ ಅಸ್ಥಿವಾರವನ್ನು ನಾನು ಹಾಕಿದನು. ಅಂದ್ರೆ ವಾಕ್ಯವನ್ನ ಆತನಲ್ಲಿ ಬೋಧಿಸಿಕೊಟ್ಟು ಅದರ ಪ್ರಕಾರ ಸಭೆಯನ್ನು ಆತನು ಕಟ್ಟುತ್ತಾ ಇದ್ದಾನೆ. ಅದರಿಂದ ದೇವರ ವಾಕ್ಯದಲ್ಲಿ ಅಪೋಸ್ತಲರು ಮತ್ತು ಪ್ರವಾದಿಗಳು ಎಂಬ ಅಸ್ಥಿವಾರ, ಈ ಅಪೋಸ್ತಲರು ಮತ್ತು ಪ್ರವಾದಿಗಳು ಎಂಬಂತ ಈ ಅಸ್ಥಿವಾರ ಯಾವುದು? ಇವರ ಬೋಧನೆ. ಅಪೋಸ್ತಲ ಕೃತ್ಯಗಳ 2ನೇ ಅಧ್ಯಾಯದ 42ನೇ ವಾಕ್ಯದಲ್ಲಿ ಅವರು ಅಪೋಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಎಂಬುದಾಗಿ ನಾವು ನೋಡುತ್ತೇವೆ. ಈ ಅಪೋಸ್ತಲರ ಬೋಧನೆ ಅಂದ್ರೆ ಏನು? ಸತ್ಯವೇದದಲ್ಲಿರುವಂತಹ 66 ಗ್ರಂಥಗಳಲ್ಲಿ 39 ಗ್ರಂಥಗಳು ಹಳೆಯ ಒಡಂಬಡಿಕೆಗೆ ಸೇರಿದ್ದು, ಉಳಿದ 27 ಗ್ರಂಥಗಳು ಹೊಸ ಒಡಂಬಡಿಕೆಗೆ ಸೇರಿದ್ದು. ಅದರಲ್ಲಿ ಮೊದಲನೆಯ 4 ಗ್ರಂಥಗಳು ಸುವಾರ್ತೆಗಳು, ಅದು ಚರಿತ್ರಾ ಗ್ರಂಥವಾಗಿದೆ. ಇನ್ನು ಅಪೋಸ್ತಲರ ಕೃತ್ಯಗಳು ಎಂಬಂತ ಒಂದು ಗ್ರಂಥವಿದೆ, ಅದು ಅಪೋಸ್ತಲರ ಬೋಧನೆ ಅಲ್ಲ, ಅದರ ಹೆಸರೇ ಸೂಚಿಸುತ್ತದೆ, ಆಕ್ಟ್ಸ್ ಆಫ್ ದಿ ಅಪೋಸ್ಟಲ್ಸ್. ಅಪೋಸ್ತಲರ ಕೃತ್ಯಗಳು, ಅದು ಬೋಧನೆ ಅಲ್ಲ, ಅದು ಚರಿತ್ರಾ ಗ್ರಂಥ. ಪ್ರಕಟಣೆ ಎಂಬಂಥದ್ದು ಬರಲಿಕ್ಕಿರುವಂತಹ ವಿಷಯಗಳ ಬಗ್ಗೆ ಹೇಳಲ್ಪಟ್ಟಂತಹ ವಿಷಯ. ಹಾಗಾದರೆ ಈ ಮಧ್ಯದಲ್ಲಿ ಅಪೋಸ್ತಲರ ಮತ್ತು ಪ್ರವಾದಿಗಳ ಬೋಧನೆ ಯಾವುದು? ಪತ್ರಿಕೆಗಳು. ಇವತ್ತು ಅನೇಕ ಸಭೆಗಳು ಸ್ಥಾಪಿಸಲ್ಪಡುವಂಥದ್ದು ಅಪೋಸ್ತಲರ ಕೃತ್ಯಗಳ ಮೇಲೆ ಆಧಾರಗೊಂಡು. ಪಂಚಾಶತ್ತಮ ದಿನದಲ್ಲಿ ನಡೆದಂತಹ ಘಟನೆಗಳು ಈಗಲೂ ನಡೆಯಬೇಕು, ಅವರಿಗೆ ದೊರಕಿದಂತಹ ಅನುಭವಗಳು ಈಗಲೂ ನಮಗೆ ದೊರಕಬೇಕು, ಅವರು ಮಾಡಿದಂತಹ ಮತ್ಕಾರ್ಯಗಳನ್ನು ನಾವು ಈಗಲೂ ಮಾಡಬೇಕು. ಅದು ಅಪೋಸ್ತಲರ ಕೃತ್ಯಗಳು, ಕರ್ತನವರನ್ನು ಉಪಯೋಗಿಸಿದ ರೀತಿ, ಸಭೆಗೆ ಕೊಟ್ಟ ಬೋಧನೆ ಅಲ್ಲ. ಅದರಿಂದ ತತ್ವಗಳನ್ನು ನಾವು ಆರಿಸಿಕೊಳ್ಳುತ್ತೇವೆ. ಆದ್ರೆ ಸಭೆಗೆ ಕೊಡಲ್ಪಟ್ಟದ್ದು ಯಾವುದು? ಪತ್ರಿಕೆಗಳು, ಎಪಿಸಲ್ಸ್ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಅದು ಸ್ಥಳೀಯ ಸಭೆಯಲ್ಲಿ ಕೊರಿಂಥದಲ್ಲಿರುವ ದೇವರ ಸಭೆಗೆ ಎಂಬುದಾಗಿ ಹೇಳಿ ಅವರನ್ನು ಬರೀತಾ ಇದ್ದಾನೆ. ನಾವು ಅದನ್ನು ವಿವರಿಸುತ್ತಾ ಹೋಗುವುದಾದ್ರೆ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಬರೆದಿದ್ದಾನೆ. ಈ ವ್ಯಕ್ತಿಗಳು ಯಾರು? ಸಭಾ ಸೇವೆಯ ಚೂಡಿಯಲ್ಲಿರುವಂತಹ ಕೆಲವು ವ್ಯಕ್ತಿಗಳು, ಸಭೆಯನ್ನು ಹೇಗೆ ನಡೆಸಬೇಕು ಎಂಬುದಾಗಿ. ಇನ್ನು ಕೆಲವು ಸಭೆಗಳಿಗೆ ಬರೆದ ಪತ್ರಿಕೆಗಳನ್ನು ಬೇರೆ ಸಭೆಗಳಲ್ಲಿ ಓದಬೇಕು ಎಂಬುದಾಗಿ ಆತನು ಹೇಳಿದ್ದಾನೆ. ಅದರಿಂದ ನಾವು ಸಭಾಸ್ಥಾಪನೆಯನ್ನು ಮಾಡುವಾಗ ಅಪೋಸ್ತಲರ ಅನುಭವದ ಆಧಾರದಲ್ಲಿ ಅಲ್ಲ, ವ್ಯಕ್ತಿಗಳ ಅನುಭವದ ಆಧಾರದಲ್ಲಿ ಸಭೆಯನ್ನ ಸ್ಥಾಪಿಸಿದರೆ ಆ ವ್ಯಕ್ತಿಯ ಅನುಭವ ಬದಲಾದಾಗ ಸಭೆಯ ಉಪದೇಶಗಳು ಬದಲಾಗಬೇಕಾಗಿ ಬರುತ್ತದೆ. ಆದರೆ ಸಭೆಗೆ ಕೊಡಲ್ಪಟ್ಟ ಉಪದೇಶ, ಅದರಿಂದಲೇ ಪತ್ರಿಕೆಗಳನ್ನು, ಅದನ್ನೇ ಪತ್ರಿಕೆಗಳಲ್ಲಿ ಹೇಳಲ್ಪಟ್ಟಿರುವ ವಿಷಯಗಳನ್ನೇ ಸಭೆಯ ಪ್ರಾಥಮಿಕವಾದ ತತ್ವಗಳು ಅಥವಾ ಉಪದೇಶಗಳು ಎಂಬುದಾಗಿ ನಾವು ಸ್ವೀಕರಿಸುವರಾಗಿದ್ದೇವೆ. ಇಂತಹ ಒಂದು ಅಸ್ಥಿವಾರದ ಮೇಲೆ ಆತನು ಕಟ್ಟಿದ್ದನು. ಹೌದು, ಈ ಸಭೆಯನ್ನ ಕಟ್ಟುವವರು ಅದಕ್ಕೆ ತಕ್ಕಷ್ಟು ಬೆಲೆಯನ್ನು ಕೊಡುವವರು ಆಗಿರಬೇಕು. ಇದು ದೊಡ್ಡ ಬೆಲೆ ಕೊಡಬೇಕು. ಇದಕ್ಕೆ ಕೆಲವರಿಗೆ ಸಭೆ ಕಟ್ಟುವುದು ಅಂತ ಹೇಳಿದ್ರೆ ಏನೋ ಒಂದು ದೊಡ್ಡ ವ್ಯಾಪಾರ. ಸಭೆ ಎಂಬಂಥದ್ದು ಒಂದು ವ್ಯಾಪಾರ ವಸ್ತು ಅಲ್ಲ, ದುಡ್ಡು ಮಾಡ್ಲಿಕ್ಕೆ, ದುಡ್ಡು ಗಳಿಸ್ಲಿಕ್ಕೆ ಇರುವಂತಹ ಒಂದು ಮಾರ್ಗವಲ್ಲ. ಹಾಗೆ ಅನೇಕರು ಅಂದುಕೊಂಡಿದ್ದಾರೆ, ನನ್ನ ಕೈಗಳಿಗೆ 25 ಸಭೆ ಇದೆ, ನನ್ನ ಕೈಗಳಿಗೆ 75 ಸಭೆಗಳಿದೆ, ನಾನು ಇಷ್ಟು ಸಭೆಗಳ ಮೇಲೆ ಮೇಲಧಿಕಾರಿ. ಅದರ ಹಿಂದೆ ಇನ್ನೂ ತುಂಬಾ ವಿಷಯಗಳಿದೆ, ಅದೆಲ್ಲ ನಾನು ಇಲ್ಲಿ ಹೇಳ್ಬೇಕಾಗಿಲ್ಲ, ನಾವೆಲ್ಲ ಊಹಿಸಬಹುದು. ಈ ನಮ್ಮ ಬ್ರದರ್ ಸಭೆಗಳೆಂಬುದಾಗಿ ಕರೆಯಲ್ಪಡುವಂತಹ ಸಭೆಗಳ ಒಂದು ವಿಶಿಷ್ಟತೆ ಎಂಬುದಾಗಿ ಹೇಳಿದ್ರೆ, ನಮ್ಮ ಒಂದೊಂದು ಸಭೆಯು ಸ್ವಾತಂತ್ರ್ಯ ಉಳ್ಳಂತಹ ಸ್ವತಂತ್ರ ಸಭೆಗಳಾಗಿದೆ. ನಿಮ್ಮ ಸಭೆಯನ್ನು ನಾನು ಅಂಗೀಕರಿಸಲು ಇಲ್ಲದಿದ್ದರೂ ನಿಮ್ಮ ಸಭೆಯನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಮಗೆ ಪೂರ್ಣ ಹಕ್ಕಿದೆ. ಅದರ ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ನಿಮಗೂ ಕರ್ತನಿಗೂ ಬಿಟ್ಟಂತ ವಿಷಯ. ಬೇರೊಬ್ಬರು ಬಂದು ಅಲ್ಲಿ ಏನು ಮಾಡಬೇಕಾಗಿಲ್ಲ. ಅದರಿಂದ ಈ ಸಭೆಯನ್ನು ಕಟ್ಟುವವರು ಅದಕ್ಕೋಸ್ಕರ ಒಂದು ದೊಡ್ಡ ಬೆಲೆಯನ್ನು ಕೊಡಬೇಕು. ಆ ಬೆಲೆಯ ವಿಷಯ ಬಗ್ಗೆಯೂ ಇಲ್ಲಿ ಪೌಲನು ಈ ಅಧ್ಯಾಯದಲ್ಲಿ ಹೇಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಾವು ಬರುವುದಾದರೆ, ಈ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವರವರ ಕೆಲಸವು ವ್ಯಕ್ತವಾಗುವುದು. ಆಮೇಲೆ ಅದರ 13ನೇ ವಾಕ್ಯ, ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ
ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಆದ್ರೆ ಈಗ ನಾವು ಕೆಲಸ ಮಾಡುತ್ತಾ ಇದ್ದೇವೆ, ಕೆಲಸದವರು ಜೊತೆ ಕೆಲಸದವರು ಎಂಬುದಾಗಿ ನಾವು ನೋಡಿದ್ದೇವೆ. ದೇವರೊಂದಿಗಿರುವ ಜೊತೆ ಕೆಲಸದವರು. ಇಲ್ಲಿ ಕಟ್ಟಡ ಎಂಬಂಥದ್ದು ಸಭೆ ಎಂಬಂತಹ ಕಟ್ಟಡ. ಅದರಿಂದ ನಾವು ನೆನೆಸಿಕೊಳ್ಳಬೇಕಾದ ಪ್ರಾಮುಖ್ಯವಾದಂತಹ ಒಂದು ವಿಷಯ, ನಮ್ಮ ಪ್ರಾಥಮಿಕ ಜವಾಬ್ದಾರಿ ಸಭೆಯನ್ನ ಕಟ್ಟುವಂಥದ್ದು. ವಿಶೇಷವಾಗಿ ಸ್ಥಳೀಯ ಸಭೆ. ಸಾರ್ವತ್ರಿಕ ಸಭೆ ಕಟ್ಟಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ಅದನ್ನು ಮಾಡ್ತಾ ಇದ್ದಾನೆ. ಅದರ 3ನೇ ಅಧ್ಯಾಯದ 14-15 ವಾಕ್ಯಗಳಿಗೆ ಬರುವುದಾದ್ರೆ, ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವುದು. ಇಲ್ಲಿ ಬೆಳಿಗ್ಗೆ ಸಹೋದರರು ಹೇಳ್ತಾ ಇದ್ರು, ಕರ್ತನಾದ ಯೇಸು ಕ್ರಿಸ್ತನು ಬಂದು ಸಭೆಯನ್ನ ತನ್ನೊಂದಿಗೆ ಒಯ್ದ ಮೇಲೆ ನಾವು ಆತನ ಮುಂದೆ, ಆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಸುಮಾರು 7 ವರ್ಷ ನಿಲ್ಲಬೇಕು. ನಾವು ಒಬ್ಬೊಬ್ಬರು ಮಾಡುವ ಒಂದೊಂದು ಕೆಲಸವನ್ನು ಆತನು ಬೆಂಕಿಯಲ್ಲಿ ಶೋಧಿಸುತ್ತಾನೆ ಎಂಬುದಾಗಿ. ಆ ಬೆಂಕಿಗೆ ಒಂದು ಅರ್ಥವಲ್ಲ, ತುಂಬಾ ಆಳವಾಗಿದೆ, ಅದನ್ನು ವಿವರಿಸಲಿಕ್ಕೆ ಈಗ ನಾನು ಹಿಡಿಯೋದಿಲ್ಲ. ನಾವು ಮಾಡಿದ ಕೆಲಸ ಸುಟ್ಟು ಹೋದರೆ ಯಾವ ಪ್ರತಿಫಲವೂ ಸಿಕ್ಕೋದಿಲ್ಲ, ಅವನಿಗೆ ಸಂಬಳ ದೊರಕೋದಿಲ್ಲ ಎಂಬುದಾಗಿ ಹೇಳ್ತಾರೆ. ಆ ಸಂಬಳ ಎಂಬಂಥದ್ದು ರಿವಾರ್ಡ್ ಎಂಬಂತ ಪದದ ಒಂದು ಪ್ರಯೋಗವಾಗಿದೆ, ಕೂಲಿ ಅಲ್ಲ. ಪರಲೋಕದಲ್ಲಿ ಲಭಿಸಲಿಕ್ಕಿರುವಂತಹ ಆ ಒಂದು ಪ್ರತಿಫಲ. ಬೆಂಕಿಯಲ್ಲಿ ಸುಡದೆ ಅದು ಉಳಿದ್ರೆ ಅವನಿಗೆ ಪ್ರತಿಫಲ ಸಿಗುತ್ತದೆ. ಹಾಗಾದ್ರೆ ನಾವು ಮಾಡಿದ ಎಲ್ಲ ಕೆಲಸಗಳನ್ನು ಬೆಂಕಿಯಲ್ಲಿ ಹಾಕಿ ಸುಟ್ಟರೆ ಕೆಲವು ಮಾತ್ರ ಉಳಿಯುತ್ತದೆ, ಕೆಲವು ಉಳಿಯೋದಿಲ್ಲ. ಇಲ್ಲಿ ಆತನು ಹೇಳಿದಂತಹ ವಸ್ತುಗಳು, ಯಾವ ವಸ್ತುವಿನಿಂದ ನಾವು ಕಟ್ಟಿದ್ದೇವೆ ಎಂಬುದು ಅದು ಸಾಂಕೇತಿಕವಾಗಿ ಹೇಳಲ್ಪಟ್ಟಂತಹ ವಿಷಯಗಳು. ಅಲ್ಲದೆ ಬೆಳ್ಳಿಯಿಂದ ಬಂಗಾರದಿಂದ ಕಟ್ಟಬೇಕು ಎಂಬುದಾಗಿ ಅಲ್ಲ ಆತನು ಹೇಳಿದ್ದು. ಅಲ್ಲಿ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು 6 ವಿಷಯಗಳನ್ನು ನೋಡುತ್ತೇವೆ. ಈ 6 ವಿಷಯಗಳನ್ನು ಅಥವಾ 6 ವಸ್ತುಗಳನ್ನು 2 ಗುಂಪಾಗಿ ನಾವು ವಿಂಗಡಿಸಬಹುದು. ಮೊದಲನೇ ಗುಂಪು ಚಿನ್ನ, ಬೆಳ್ಳಿ, ರತ್ನ. 2ನೇ ಗುಂಪು ಕಟ್ಟಿಗೆ, ಹುಲ್ಲು, ಆಪು. 2 ಗುಂಪು. ಮೊದಲನೇ ಗುಂಪು ಚಿನ್ನ, ಬೆಳ್ಳಿ, ರತ್ನ. ಇದನ್ನು ಬೆಂಕಿಗೆ ಹಾಕಿದರೆ ಅದು ಮತ್ತಷ್ಟು ಶುಭ್ರವಾಗುವುದೇ ಹೊರತು ಅದು ದಹಿಸಿ ಹೋಗುವುದಿಲ್ಲ. ಆದರೆ ಕಟ್ಟಿಗೆ, ಹುಲ್ಲು, ಆಪು ಬೆಂಕಿಯಲ್ಲಿ ಹಾಕಿದರೆ ಪೂರ್ಣ ಭಸ್ಮವಾಗಿ ಹೋಗುತ್ತದೆ, ಏನು ಉಳಿಯೋದಿಲ್ಲ. ಹಾಗಾದ್ರೆ ಇಲ್ಲಿ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು, ಯಾಕೆ ಈ ಒಂದು ಸಂಕೇತಗಳನ್ನು ಆತನು ಉಪಯೋಗಿಸಿದ್ದಾನೆ? ಅದರ ಬೆಲೆ. ಅಲ್ಲದೆ ಅಕ್ಷರಿಕವಾಗಿ ಚಿನ್ನದಿಂದ ಸಭೆ ಕಟ್ಟಬೇಕು, ಬೆಳ್ಳಿಯಿಂದ ಸಭೆ ಕಟ್ಟಬೇಕು ಎಂಬುದಾಗಿ ಅಲ್ಲ. ನಾವು ಮರವನ್ನು, ಕಲ್ಲನ್ನು ಎಲ್ಲ ಉಪಯೋಗಿಸ್ತೇವಲ್ವಾ ಆಲಯ ಕಟ್ಟಬೇಕಾದ್ರೆ. ಆ ಆಲಯದ ಬಗ್ಗೆ ಅಲ್ಲ ಇಲ್ಲಿ ಹೇಳುವಂಥದ್ದು, ಆತ್ಮೀಕವಾದಂತಹ ಆ ಒಂದು ಆಲಯ. ಇಲ್ಲಿ ಚಿನ್ನ, ಬೆಳ್ಳಿ, ರತ್ನ ಎಂಬಂಥದ್ದು ಬಹಳ ಬೆಲೆಯುಳ್ಳ ವಸ್ತುಗಳು. ಕಟ್ಟಿಗೆ, ಹುಲ್ಲು, ಆಪು ಎಂಬಂಥದ್ದು ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿರುತ್ತದೆ, ಆದರೆ ಬೆಲೆ ಬಹಳ ಕಡಿಮೆ. ನಾವು ರಸ್ತೆಯಲ್ಲಿ ಹೋಗುವಾಗ ಕೆಲವು ಟ್ರಕ್ಗಳಲ್ಲಿ, ಕೆಲವು ಲಾರಿಗಳಲ್ಲಿ ಈ ಹುಲ್ಲನ್ನ ಬೆರೆಸಿಕೊಂಡು ಹೋಗುವುದನ್ನು ನಾವು ನೋಡುತ್ತೇವೆ. ಆ ಲಾರಿಗಿಂತಲೂ ಇಮ್ಮಡಿ ಸೈಜ್ ಇರುವಂತಹ ಹುಲ್ಲು, ಆದ್ರೆ ವೇಟ್ ಇರೋದಿಲ್ಲ, ಬೆಲೆನೂ ಅಷ್ಟೇ. ಅಷ್ಟು ಬಂಗಾರ ಇದ್ರೆ ನಮಗೆ ಲೆಕ್ಕ ಹಾಕಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾಕೆ ಈ ಒಂದು ಉದಾಹರಣೆ ಇಲ್ಲಿ ಪೌಲನು ಹೇಳುತ್ತಾನೆ ಎಂಬುದಾಗಿ ಹೇಳಿದರೆ, ಆತನು ಹೇಳುವುದರ ಕಾರಣ ನಾವು ಎಷ್ಟು ಬೆಲೆಯನ್ನು ಅದಕ್ಕೆ ಕೊಡುತ್ತೇವೆ, ಆ ಬೆಲೆಯನ್ನ ಸೂಚಿಸುವಂಥದ್ದು. ಪೌಲನ ವಿಷಯವನ್ನು, ಅವನ ಸೇವೆಯನ್ನು ನೋಡುವುದಾದ್ರೆ ಪೌಲನು ಯಾವುದನ್ನು ಸಂಪಾದಿಸಿಕೊಂಡಿಲ್ಲ. ಕೊರಿಂಥದವರಿಗೆ ಬಂದ ಪತ್ರಿಕೆಯನ್ನು ಪೂರ್ತಿಯಾಗಿ ಅಧ್ಯಯನ ಮಾಡಿದ್ರೆ ಅರ್ಥವಾಗುತ್ತದೆ. ಅದನ್ನು ಹೇಳ್ತಾನೆ, ನಾನು ದುಡ್ಡಿಗೋಸ್ಕರ ಬಂದವನಲ್ಲ, ನನ್ನನ್ನೇ ಖರ್ಚು ಮಾಡ್ತಾ ಇದ್ದೇನೆ. ನೀವು ನನ್ನ ಮಕ್ಕಳು, ಆತ್ಮೀಕ ಮಕ್ಕಳು, ನಿಮಗೋಸ್ಕರ ನಾನು ಖರ್ಚು ಮಾಡ್ತಾ ಇದ್ದೇನೆ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಶೇಖರಿಸಬೇಕು ಎಂಬ ತತ್ವವನ್ನು ತೆಗೆದುಕೊಂಡು ಬಂದು ನಾನು ನಿಮಗೋಸ್ಕರ ಖರ್ಚು ಮಾಡ್ತಾ ಇದ್ದೇನೆ ಎಂಬುದಾಗಿ ಹೇಳುತ್ತಾನೆ. ಇವತ್ತಿನ ಆಧುನಿಕ ದಿವಸಗಳಲ್ಲಿ ಅನೇಕ ಸಭೆಗಳಲ್ಲಿ ಉಂಟಾಗುವಂತಹ ಒಂದು ದೊಡ್ಡ ತೊಂದರೆ ಎಂಬುದಾಗಿ ಹೇಳಿದರೆ, ಸಭೆ ಕಟ್ಟುವುದು ಅಂದರೆ ಜೀವನ ಮಾರ್ಗವನ್ನು ಸ್ಥಿರಪಡಿಸಿಕೊಳ್ಳುವಂತಹ ಒಂದು ವ್ಯಾಪಾರವಾಗಿ ಹೋಗಿದೆ ಅನೇಕರಿಗೆ.
ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಸಂಪಾದಿಸಲಿಕ್ಕೆ ಇದೇ ಉತ್ತಮ ಮಾರ್ಗ ಎಂಬುವಂಥದ್ದು. ಸಭೆ ವ್ಯಾಪಾರವಲ್ಲ. ಇತ್ತೀಚೆಗೆ ಯಾರೋ ಒಬ್ಬರು ಬರೆದಂತಹ ಒಂದು ಫಾರ್ವರ್ಡ್ ಓದಿದೆ, ಚರ್ಚ್ ಇಸ್ ಎ ಬಾಡಿ ನಾಟ್ ಎ ಬಿಸಿನೆಸ್. ವೆನ್ ದ ಬಾಡಿ ಬಿಕಮ್ಸ್ ಎ ಬಿಸಿನೆಸ್ ಇಟ್ ಇಸ್ ಕಾಲ್ಡ್ ಪ್ರಾಸ್ಟಿಟ್ಯೂಷನ್. ಸಭೆ ಎಂಬಂತದ್ದು ಒಂದು ದೇಹ, ಒಂದು ವ್ಯಾಪಾರವಲ್ಲ. ದೇಹವನ್ನು ವ್ಯಾಪಾರಕ್ಕೆ ಹಾಕಿದ್ರೆ ಅದಕ್ಕೆ ಇರುವ ಹೆಸರು ಏನು? ವ್ಯಭಿಚಾರ. ಅದರಿಂದ ಸಭೆಯನ್ನ ವ್ಯಾಪಾರಕ್ಕೆ ಹಾಕಬಾರದು. ಸಭೆ ಕಟ್ಟುವ ಕೆಲಸದಿಂದ ದುಡ್ಡು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಯಾರು ಮುಂದೆ ಬರಬಾರದು. ಇವತ್ತು ಪೈಪೋಟಿಗಳು ನಡೀತದೆ ಸೇವಕರ ಮಧ್ಯದಲ್ಲಿ. ಹೆಚ್ಚು ಜನ ಇದ್ರೆ ದೊಡ್ಡ ಕಾಣಿಕೆ ಬರ್ತದೆ. ಹಾಗಲ್ಲ ದೇವರ ವಾಕ್ಯಗಳು. ನಾವು ಬೆಲೆ ಕೊಡುವವರಾಗಿರಬೇಕು. ಕ್ರಿಸ್ತನನ್ನು ನಂಬಿ ಬಂದ ಸೇವಕರನ್ನು ಕ್ರಿಸ್ತನ ದೇವರು ನಡೆಸ್ತಾನೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಅನುಭವದಂತ ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿದ್ದಾರೆ. ಯಾರ ಮುಂದೆ ಹೋಗಿ ಅನ್ನ ಎಂಬುದಾಗಿ ಹೇಳಬೇಕಾಗಿಲ್ಲ. ಇದು ಪೌಲನು ಅನುಸರಿಸಿಕೊಂಡು ಬಂದಂತಹ ತತ್ವಗಳು. ಹೀಗೆ ಸುಮಾರು 8 ವಿಷಯಗಳನ್ನು ಸ್ಥಳೀಯ ಸಭೆಯ ಸ್ಥಾಪನೆಯ ವಿಷಯದಲ್ಲಿ ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಿಂದ ಓದುತ್ತಾ ಕಲಿಯುತ್ತಾ ಬಂದಿದ್ದೇವೆ. ಆ ವಿಷಯಗಳನ್ನು ನಾನು ಅಲ್ಲಿ ಬಿಡುತ್ತೇನೆ. ಮುಂದಿನ ವಿಷಯಕ್ಕೆ ನಾನು ಬರುತ್ತೇನೆ. ಇನ್ನು ಮುಂದಿನ ವಿಷಯ, ಸ್ಥಳೀಯ ಸಭೆಯಲ್ಲಿ ಪಾಲಿಸಬೇಕಾದ ಶಿಸ್ತು ಕ್ರಮಗಳು. ಸ್ಥಳೀಯ ಸಭೆಯಲ್ಲಿ ಪಾಲಿಸಬೇಕಾದ ಶಿಸ್ತು ಕ್ರಮಗಳು. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯ 5ನೇ ಅಧ್ಯಾಯದ 11ನೇ ವಾಕ್ಯವನ್ನ ನಾನು ಪ್ರಾರಂಭವಾಗಿ ಓದಿಕೊಳ್ಳುತ್ತೇನೆ. 5ನೇ ಅಧ್ಯಾಯದ 11ನೇ ವಾಕ್ಯ. ಆದರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲೂಬಾರದು ಎಂದು ಬರೆದಿದ್ದನು. ಇಲ್ಲಿ ಬಹಳ ವ್ಯಕ್ತವಾಗಿ ಪೌಲನು ಅನೇಕ ವಿಷಯಗಳನ್ನು ಅದರಲ್ಲಿ ಹೇಳ್ತಾನೆ. ಒಂದು ವೇಳೆ ಈ ಸ್ವಭಾವಗಳೆಲ್ಲ ಆ ಕೊರಿಂಥ ಸಭೆಯಲ್ಲಿ ಇದ್ದಂತಹ ಕೆಲವು ನ್ಯೂನತೆಗಳೇ. ಇದರಲ್ಲಿ ಯಾವುದಾದರೂ ಕ್ರೈಸ್ತ ಸಹೋದರನೆನಿಸಿಕೊಂಡವನಲ್ಲಿ ಇದ್ದರೆ, ಅಲ್ಲಿ ನಾವು ಗಮನಿಸಬೇಕಾದ ಪದ ಕ್ರೈಸ್ತ ಸಹೋದರನೆನಿಸಿಕೊಂಡವರು, ಹೊರಗಿನ ವಿಷಯವಾಗಿ ಅಲ್ಲ. ಹೊರಗಿನವರು ಹೇಗೆ ಬೇಕಾದ್ರೂ ಜೀವಿಸಲಿ, ಆದ್ರೆ ಕ್ರೈಸ್ತ ಸಹೋದರನೆನಿಸಿಕೊಂಡವನು, ವಿಶ್ವಾಸಿಗಳಾದ ನಾವು, ಇಲ್ಲಿ ಹೇಳಲ್ಪಟ್ಟಂತಹ ಯಾವುದಾದರೂ ಒಂದು ವಿಷಯ ಅವನಲ್ಲಿ ಇದ್ದರೆ, ಅಂದ್ರೆ ನೈತಿಕತೆಗೆ ವಿರುದ್ಧವಾದದ್ದು ಏನಾದರೂ ಇದ್ದರೆ, ಸಭ್ಯತೆಗೆ ವಿರುದ್ಧವಾದದ್ದು ಏನಾದರೂ ಇದ್ದರೆ, ಸತ್ಯ ಮಾರ್ಗಕ್ಕೆ ವಿರುದ್ಧವಾದದ್ದು ಏನಾದರೂ ಇದ್ದರೆ, ಆ ಸ್ವಭಾವಗಳೆಲ್ಲ ಒಂದೊಂದಾಗಿ ನಾನು ವಿವರಿಸಿ ಹೇಳಬೇಕಾಗಿಲ್ಲ. ಅವರ ಸಂಗಡ ಸಹವಾಸ ಮಾಡಬಾರದು, ಅಂತವರ ಸಂಗಡ ಊಟ ಮಾಡಲೂಬಾರದು ಎಂಬುದಾಗಿ ಹೇಳ್ತಾರೆ. ಇದು ಒಂದು ದೊಡ್ಡ ಕಠಿಣವಾದಂತಹ ಅಂಬಣೆ. ಅಲ್ಲ, ಊಟ ಮಾಡಬಾರದು ಎಂಬುದಾಗಿ ಹೇಳಿದ್ರೆ ಊಟಕ್ಕೂ ಇದಕ್ಕೂ ಏನಿದೆ ಸಂಬಂಧ ಎಂಬುದಾಗಿ ಇದರ ಬಗ್ಗೆ ಅನೇಕ ಊಹಾಪೋಹಗಳು, ಅನೇಕ ಅಭಿಪ್ರಾಯಗಳು ದೇವರ ಸೇವಕರ ಮಧ್ಯದಲ್ಲಿ ಇದೆ. ಅಲ್ಲ, ಒಬ್ಬರು ಪಾಪ ಮಾಡಿದ್ದಾನೆ, ರಾತ್ರಿ ಜೊತೆ ಕುತ್ಕೊಂಡು ಮನೆಯಲ್ಲಿ ನಾವು ಊಟ ಮಾಡಬಾರ್ದು ಎಂಬುದಾಗಿ ಹೇಳಿದ್ರೆ, ನಾನಿಲ್ಲಿ ಅರ್ಥ ಮಾಡಿಕೊಂಡದ್ದು, ನಾವು ಈ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆಯನ್ನು ಕಲಿಯುತ್ತಾ ಬರುವಾಗ, ವಿಶೇಷವಾಗಿ ಅದರ 10ನೇ ಅಧ್ಯಾಯ 11ನೇ ಅಧ್ಯಾಯದ ಪ್ರಾರಂಭ ಭಾಗಕ್ಕೆ ಬರುವಾಗ, ಅಲ್ಲಿ ಸಭೆಯಾಗಿ ಕೂಡಿ ಬಂದು ಊಟ ಮಾಡುವುದರ ಬಗ್ಗೆ ನಾವು ನೋಡ್ತೇವೆ. ನಾನು ಮುಂದೆ ವಿವರಿಸುತ್ತೇನೆ, ಸಮಯ ಇದ್ರೆ ನಾಳೆ ದಿವಸ ವಿವರಿಸುತ್ತೇನೆ. ಈ ಕರ್ತನ ಭೋಜನವನ್ನು, ಸಭೆಯಲ್ಲಿರುವಂತಹ ಆ ಪ್ರೀತಿಯ ಅನ್ಯೋನ್ಯತಾ ಭೋಜನ, ಊಟ, ಇದೆಲ್ಲರೂ ಇವರು ಮಿಕ್ಸ್ ಮಾಡಿಕೊಂಡಿದ್ರು. 10ನೇ ಅಧ್ಯಾಯ 11ನೇ ಅಧ್ಯಾಯ ಓದಿದ್ರೆ ನಮಗೆ ಚೆನ್ನಾಗಿ ಅರ್ಥವಾಗ್ತದೆ. ಅವರು ಬಹಳ ವ್ಯಕ್ತವಾಗಿ ಅರ್ಥ ಹೇಳುತ್ತಾರೆ. ಅಂದ್ರೆ ಅವರು ಕೂಡಿ ಬಂದಾಗೆಲ್ಲ ಅವರಿಗೆ ಮೃದುವಾದಂತಹ ಅನ್ಯೋನ್ಯತಾ ಭೋಜನವಿತ್ತು. ಅಂದ ಈ ಊಟ ಮಾಡುವುದರ ಬಗ್ಗೆ ಬಹಳಷ್ಟು ಈ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಮುಂದೆ ಅದನ್ನು ಬರೆದಿದ್ದಾನೆ. ಆದ್ರಿಂದಲೇ ಪೌಲನು ಅಲ್ಲಿ ಹೇಳುವಂಥದ್ದು, ಅಂತವರ ಸಂಗಡ ಊಟ ಮಾಡಲೂಬಾರದು ಎಂಬುದಾಗಿ. ಅಂದ್ರೆ ನೀವು ಸಭೆಯಾಗಿ ವಿಶ್ವಾಸಿಗಳು ಒಟ್ಟಿಗೆ ಸೇರಿ ಒಂದು ಅನ್ಯೋನ್ಯತೆಯನ್ನು ಅನುಭವಿಸುವಾಗ, ಹುಡುಕನಾದವನು, ಜಾರನಾದವನು, ಲೋಭಿಯಾದವನು, ವಿಗ್ರಹಾರಾಧನೆ ಮಾಡುವವನು, ಬೈಯುವವನು, ಇಂಥವರು ಬಂದು
ಅದರಲ್ಲಿ ಪಾಲ್ಗೊಳ್ಳಬೇಕಾಗಿಲ್ಲ, ಅವರನ್ನು ಹೊರಗಿಡಲಿ ಎಂಬುದಾಗಿ ಅರ್ಥ ಕೇಳುವುದು. ಕ್ರೈಸ್ತ ಕುಟುಂಬಗಳಲ್ಲಿ ತಂದೆ ತಾಯಿ ಮಕ್ಕಳು ಇರ್ತಾರೆ. ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಮನೆಯಲ್ಲಿರುವಂತ ಒಬ್ಬ ವ್ಯಕ್ತಿ ಇದರಲ್ಲಿ ಯಾವುದಕ್ಕಾದ್ರೂ ಒಂದು ಮರ್ಯಾದೆ ಆಗಬಾರದು ಎಂಬುದಾಗಿ ಏನು ಬಂದರೆ ಎಷ್ಟೋ ಕಡೆಗಳಲ್ಲಿದೆ. ನಾವು ಅದನ್ನು ಮುಚ್ಚಿಕೊಡುತ್ತೇವೆ ಅಷ್ಟೇ ಅಲ್ವಾ? ದೊಡ್ಡ ಚಾಂಪಿಯನ್ಸ್ ನಾವು. ಇಲ್ಲಪ್ಪ ನನ್ನ ಮಗನಷ್ಟು ಅಥವಾ ನನ್ನ ಮಗಳಷ್ಟು ಒಳ್ಳೆಯವರು ಯಾರು ಇಲ್ಲ, ನಮಗೊತ್ತು ಒಳಗೆ ಏನು ನಡೀತಾ ಇದೆ ಅಂತ ಮುಚ್ಚಿಕೊಳ್ಬೇಕಾಗಿ ಏನಿಲ್ಲ. ಕರ್ತನ ಸನ್ನಿಧಾನದಲ್ಲಿ ನಾವು ತೆರೆದುಕೊಳ್ಳೋ ವಿಷಯ. ಇಂಥ ಒಂದು ವಿಷಯ ಯಾರಲ್ಲಿ ಯಾರು ಬಂದ್ರೆ ಅಲ್ಲ, ಮನೆಯಲ್ಲಿ ನಾನು ಅವರ ಜೊತೆ ಊಟ ಮಾಡಬಾರ್ದು, ಅವನ ಮನೆಗೆ ಹೊರಗಾಗಬೇಕು ಆಗುದಿಲ್ಲ. ತಂದೆ ತಾಯಿಗಳೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ದೇವರ ವಾಕ್ಯ ಹಾಗೆ ಬೋಧಿಸೋದಿಲ್ಲ. ಅಲ್ಲ, ಅಲ್ಲಿ ಊಟ ಮಾಡಬಾರದು ಎಂಬುದಾಗಿ ಹೇಳಿದ್ದು ಸಭೆಯು ಹುದುವಾಗಿ ಈ ಅನ್ಯೋನ್ಯತಾ ಬೋಧನೆಗೋಸ್ಕರ ಬರುವಂತಹ ಸಂದರ್ಭದಲ್ಲಿ ಅಂತವರಿಗೆ ಅದರಲ್ಲಿ ಪಾಲು ಕೊಡಬೇಡಿದೆ. ಅದರ ಬಗ್ಗೆ ಆತನ ಕುರಿತವರಿಗೆ ಬಂದ ಪತ್ರಿಕೆಯಲ್ಲಿ ಆತನಿಗೆ ಹೇಳುತ್ತಾ ಇದ್ದಾನೆ. ಅದು ವ್ಯಕ್ತವಾಗಿ ನಾವು ನೋಡುವರಾಗಿದ್ದೇವೆ. ಈ ಕ್ರೈಸ್ತ ಸಹೋದರನೆನಿಸಿಕೊಂಡವರು 1 ಕೊರಿಂಥ 5ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ನಾವು ಓದುವಂಥದ್ದು, ಹೀಗಿದ್ದರೂ ನೀವು ದುಃಖವನ್ನು ತೋರಿಸದೆ ಈ ಕಾರ್ಯ ಮಾಡಿದವರನ್ನು ನಿಮ್ಮೊಳಗಿಂದ ಬಹಿಷ್ಕರಿಸದೆ ಒಪ್ಪಿಕೊಂಡೇ ಇದ್ದೀರಿ. ಇಲ್ಲಿ ಕೊರಿಂಥ ಸಭೆಯ ಮೇಲೆ ಆತನು ಹೇಳುವಂತಹ ಆರೋಪಣೆ ಏನು? ಇಂಥವರನ್ನು ನೀವು ಬಹಿಷ್ಕರಿಸಲಿಲ್ಲ, ಬಹಿಷ್ಕರಿಸಬೇಕು ಎಂಬುದಾಗಿ ಅಲ್ಲಿ ಹೇಳುವಂಥದ್ದು. ಅಲ್ಲದೆ ಅವರ ವಿಷಯದಲ್ಲಿ ಒಪ್ಪಿಕೊಳ್ಳುತ್ತಾ ಇದ್ದೀರಿ. ಹಾಗಾದ್ರೆ ಇಲ್ಲಿ ಅರ್ಥ ಮಾಡಿಕೊಳ್ಳುವಂಥದ್ದು, ಅಂಥ ವಿಷಯಗಳಲ್ಲಿ ಸಭೆಯು ದುಃಖಿಸಬೇಕು. ಅದೇ ಪೌಲನು ಹೇಳುವುದು, ನೀವು ದುಃಖವನ್ನು ತೋರಿಸದೆ ಎಂಬುದಾಗಿ ಹೇಳುತ್ತಾರೆ. ಸಭೆಯಲ್ಲಿರುವಂತಹ ಯಾವುದಾದ್ರೂ ಒಂದು ವ್ಯಕ್ತಿಯ ಜೀವಿತದಲ್ಲಿಯೋ ಒಂದು ಕುಟುಂಬದ ಜೀವಿತದಲ್ಲಿಯೋ ಏನಾದರೂ ಇಂತಹ ಒಂದು ಅನಾಹುತ ಉಂಟಾದರೆ ಅದನ್ನು ಸೆಲೆಬ್ರೇಟ್ ಮಾಡುವವರು ತುಂಬಾ ಜನ ಇದ್ದಾರೆ ಸಭೆಗಳಲ್ಲಿ. ಗೊತ್ತಾ? ಅವರ ಮಗ ಫೋನ್ ಮತ್ತೆ ಬಿಸಿ, ಫೋನ್ ಮಾಡಿದ್ರೆ ಸಿಕ್ಕೋದಿಲ್ಲ. ಎಲ್ಲರೂ ನಮ್ಮ ಮಕ್ಕಳು ಆದ್ರೆ ಇಲ್ಲಪ್ಪ, ಯಾರು ಹೇಳಿದ್ರು ಸುಮ್ಮನೆ ಆ ಸಹೋದರನ ಮಗನು, ಆ ಸಹೋದರನ ಮಗಳು, ಒಂದು ಸೆಲೆಬ್ರೇಷನ್. ಅದನ್ನು ಬಹಿರಂಗವಾಗಿ ವೇದಿಯಿಂದ ಹೇಳುವುದಕ್ಕೆ ಹಿರಿಯರಿಗೆ ಅಯ್ಯೋ ಏನು ಆಸಕ್ತಿ, ನಾಚಿಕೆ ವಿಷಯ. ದೇವರ ವಾಕ್ಯ ಹೇಳುವಂಥದ್ದು, ನೀವು ದುಃಖಿಸಬೇಕು, ಸಭೆಯಾಗಿ ದುಃಖಿಸಬೇಕು. ನನ್ನ ಮನೆಯಲ್ಲಿ ನನ್ನ ಮಗನಿಗೆ ಹಾಗೆ ಉಂಟಾದರೆ ನಾನು ಹೇಗೆ ಹೋಗ್ತೀನಿ, ನಾನು ಕೂತು ದುಃಖಿಸುತ್ತೇನೋ ಅದೇ ರೀತಿಯಲ್ಲಿ ಸಭೆಯು ದುಃಖಿಸಬೇಕು. ಅಲ್ಲದೆ ಇದನ್ನು ತಮಾಷಾ ರೂಪವಾಗಿ ತೆಗೆದು ಎಲ್ಲರಿಗೂ ಸುದ್ದಿ ಮಾಡಿ ಹರಡಿಸುವಂತ ಕೆಲಸವಲ್ಲ ಮಾಡಬೇಕಾದದ್ದು. ಕರ್ತನೆ, ನಾವು ಒಂದು ದೇಹಕ್ಕೆ ಸೇರಿದವರು, ನಮ್ಮ ದೇಹದಲ್ಲಿ ಹೀಗೆ ಉಂಟಾಯಿತು, ದುಃಖದಿಂದ ಆತನ ಮುಂದೆ ಹೃದಯವನ್ನು ತೋಡಿಕೊಳ್ಳಬೇಕು. ಎಷ್ಟು ಸಭೆಗಳಲ್ಲಿ ಈ ಅಭ್ಯಾಸ ಇದೆ ಇವತ್ತು. ಅಂಥವರನ್ನು ಸಭೆಯು ಬಹಿಷ್ಕರಿಸಬೇಕು. ಅದನ್ನು ಆತನಲ್ಲಿ ಹೇಳುತ್ತಾನೆ, ನಿಮ್ಮೊಳಗಿಂದ ಬಹಿಷ್ಕರಿಸದೆ. ಬಹಿಷ್ಕರಿಸಬೇಕು ಅಂದ್ರೆ ಅವನನ್ನು ಅನ್ಯೋನ್ಯತೆಯಿಂದ ಹೊರಗಿಡಬೇಕು. ಬಹಳ ವ್ಯಕ್ತವಾಗಿ ದೇವರ ವಾಕ್ಯ ಹೇಳುವಂಥದ್ದು. ಏನಾದ್ರೂ ಸಾಧಾರಣ ಬಡವರ ಮಕ್ಕಳಾದ್ರೆ ಹೊರಗಿಡಬಹುದು, ದೊಡ್ಡ ದೊಡ್ಡವರ ಮಕ್ಕಳು ಇವರನ್ನೆಲ್ಲ ನಾವೇ ಹೊರಗಿಡಬಹುದು. ಕೆಲವು ವರ್ಷಗಳಿಂದ ಒಬ್ಬ ಸುವಾರ್ತಿಕರೇ ನಮ್ಮ ಹತ್ರ ಹೇಳಿದ್ರು, ಬ್ರದರ್, ನಮ್ಮ ಸಭಾ ಹಿರಿಯರು ಅವರು ಬಿಸ್ಕೆಟ್ ಆಡ್ತಾರೆ, ಹೇಳಿಕ್ ಹೋದ್ರೆ ನನ್ನನ್ನೇ ಸಭೆಗೆ ನೋಡ್ಲಾಗ್ತದೆ. ನಾನು ಏನ್ ಮಾಡ್ತೀನಿ? ಪಾಪ ಯವನಸ್ಥ ಸುವಾರ್ತಿಕ. ಇಂಥ ಸಂದರ್ಭಗಳೆಲ್ಲ ನಮ್ಮ ಮಕ್ಕಳಲ್ಲಿ ಇದೆ. ವಾಕ್ಯ ಹೇಳುವಂಥದ್ದು ಬಹಿಷ್ಕರಿಸಬೇಕು. ಮೂರನೇದಾಗಿ, ಅಂತವರ ವಿಷಯದಲ್ಲಿ ಸಭೆಯು ಒಪ್ಪಿಕೊಳ್ಳಬಾರದು. ಅಂತವರ ವಿಷಯದಲ್ಲಿ ಸಭೆಯು ಒಪ್ಪಿಕೊಳ್ಳಬಾರದು. ಇಲ್ಲ ಪರವಾಗಿಲ್ಲ, ಅದು ಏನೋ ಒಂದು ವೀಕ್ನೆಸ್ ಆದ್ರೆ ಅವನಲ್ಲಿ ಎಷ್ಟೋ ಒಳ್ಳೆ ಗುಣಗಳಿದೆ, ಚೆನ್ನಾಗಿ ಹಾಡುತ್ತಾನೆ, ಚೆನ್ನಾಗಿ ಗಿಟಾರ್ ಬಾರಿಸ್ತಾನೆ, ವಾಕ್ಯವನ್ನ ಹೇಗೆ ಬೋಧಿಸ್ತಾನೆ, ಅಯ್ಯೋ ಸೈತಾನನ್ನು ಬೋಧಿಸಿದ್ದಾನೆ ಈ ವಾಕ್ಯ. ಇವರು ನಿಮ್ಮ ಸಭೆಯಲ್ಲೆಲ್ಲ ಬೋಧಿಸೋದು, ಈ ಸೈತಾನನ್ನು ಯೇಸು ಕ್ರಿಸ್ತನಿಗೆ ಬೋಧಿಸಿದ್ದಾನೆ.
ಅದು ಒಬ್ಬನಿಗೆ ಬೋಧಿಸಲಿಕ್ಕೆ ಗೊತ್ತು ಎಂಬುದಾಗಿ ಹೇಳಿ. ನಾನು ಅನೇಕ ಸಭೆಗಳಲ್ಲಿ ಹೇಳಿದ ಕೆಲವು ಸಭೆಗಳಲ್ಲಿ ಕಂಡಿರಬಹುದು ವಿಷಯ, ತುಂಬಾ ಆಕ್ಟಿವ್ ಆಗಿ ಚೆನ್ನಾಗಿ ಗಿಟಾರ್ ಎಲ್ಲ ಬಾರಿಸ್ತಾರೆ, ಒಳ್ಳೆ ಚೆನ್ನಾಗಿ ಹಾಡಾಡ್ತಾರೆ, ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ, ಒಳ್ಳೆ ಐಟಿ ಫರ್ಮಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಯೂತ್ನಲ್ಲಿ ದೊಡ್ಡ ಲೀಡರ್ಸ್. ನಾವು ಅವರಿಗೆ ಅರ್ಹಿಸುವುದಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ಎಲ್ಲದಕ್ಕೂ ಅವರನ್ನು ಮುಂದೆ ಇಡುತ್ತೇವೆ. ಪಾಪ ಬಡವರ ಮಕ್ಕಳಿಗೆ ಏನಿಲ್ಲ, ಇವರು ಕುತ್ಕೊಂಡು ಕೇಳ್ತಾ ಇರ್ತಾರೆ. ಮುಂಜಾನೆ ಸುದ್ದಿ ಬರ್ತದೆ, ಅವನು ಯಾವ ಹುಡುಗಿ ಓಡಿಯೋದಂತ. ನಾನದಂತ ವಿಷಯಗಳೇ, ಹೆಸರೆಲ್ಲ ಹೇಳೋದಿಲ್ಲ ಬಿಡಿ, ಒಂದು ಎರಡಲ್ಲ ಅನೇಕ ಕೇಸುಗಳಿದೆ. ಆದ್ರೆ ಇಷ್ಟು ವರ್ಷ ಇದನ್ನು ಕಂಟೈನ್ ಮಾಡ್ತಾ ಈ ಜನರನ್ನ ಕುಣಿಸುತ್ತಾ ಇದ್ದದ್ದು ಯಾವ ಆತ್ಮದಿಂದ? ನಾವು ಇಂಥ ವಿಷಯದಲ್ಲಿ ಜಾಗೃತೆಯಿಂದ ಇರಬೇಕು. ಇಂಥವರ ವಿಷಯದಲ್ಲಿ ಉಬ್ಬಿಕೊಳ್ಳಬಾರದು. ನೈತಿಕತೆಗೆ ವಿರುದ್ಧವಾದದ್ದು, ವಾಕ್ಯಕ್ಕೆ ವಿರುದ್ಧವಾದದ್ದು, ಸಭೆಯ ಯೋಗ್ಯತೆಗೆ ವಿರುದ್ಧವಾದದ್ದು ಏನಾದರೂ ಒಬ್ಬ ವ್ಯಕ್ತಿಯಲ್ಲಿ ಕಂಡು ಬಂದರೆ, ಅವನಲ್ಲಿ ಎಷ್ಟು ಗುಣಗಳಿದ್ದರೂ ತಲಾಂತುಗಳಿದ್ದರೂ ಅವನ ಹತ್ರ ಇದನ್ನ ಹೇಳಿ ನೀನು ಇದರಿಂದ ಹಿಂಜರಿದು ನಿಲ್ಲಬೇಕು ಎಂಬುದಾಗಿ ಹೇಳುವ ಧೈರ್ಯ ಸಭಾ ಹಿರಿಯರಿಗೆ ಉಂಟಾಗಬೇಕು. ಅಂತವರ ಸಹವಾಸ ಮಾಡಬಾರದು, ಅಂಥವರ ಸಂಗಡ ಊಟ ಮಾಡಲೂಬಾರದು ಎಂಬುದಾಗಿ ಆತನು ಹೇಳುತ್ತಾನೆ. ಇಂಥವರನ್ನು ನಾವು ಏನ್ ಮಾಡಬೇಕು? ಅದ್ರ 5ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯವನ್ನು ಓದುವುದಾದ್ರೆ, 1 ಕೊರಿಂಥ 5ನೇ ಅಧ್ಯಾಯದ 4 ಮತ್ತು 5ನೇ ವಾಕ್ಯ ಓದುವುದಾದ್ರೆ, ನೀವು ನನ್ನಾತ್ಮನು ಕರ್ತನಾದ ಯೇಸುವಿನ ಸಾಮರ್ಥ್ಯ ಸಹಿತ ಒಟ್ಟುಗೂಡಿ ಬಂದಿರಲಾಗಿ. ಅವರನ್ನು ಶಾರೀರಿಕವಾಗಿ ಅವರ ಜೊತೆ ಇಲ್ಲ ಈ ಪತ್ರಿಕೆ ಬರೆಯುವಾಗ, ಆದ್ರೆ ನನ್ನ ಆತ್ಮ ನಿಮ್ಮ ಜೊತೆಯಲ್ಲಿ ಇದೆ ಎಂಬುದಾಗಿ ಆತ್ಮ ಹೇಳ್ತಾರೆ. ಅಂದ್ರೆ ನನ್ನ ಒಪ್ಪಿಗೆ ಇದೆ ನೀವು ಮಾಡುವಂತ ಈ ವಿಷಯ. ಕ್ರಿಸ್ತನ ಸಾಮರ್ಥ್ಯ ಸಹಿತ, ಯೇಸು ಕ್ರಿಸ್ತನ ಸಾನ್ನಿಧ್ಯ ಬೇಕು. ಎಲ್ಲಿ 3 ಆಗಲಿ 2 ಆಗಲಿ 3 ಆಗಲಿ ಕೂಡಿ ಬಂದಿದ್ದಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆ ಎಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಕೂಡಿ ಬಂದಿರಲಾಗಿ ಅಲ್ಲಿ ಕ್ರಿಸ್ತನ ಸಾನ್ನಿಧ್ಯವನ್ನ ನಾವು ಖಚಿತಪಡಿಸಿಕೊಳ್ಳಬೇಕು. ಕರ್ತನಾದ ಯೇಸುವಿನ ಪ್ರತ್ಯಕ್ಷತೆಯ ದಿನದಲ್ಲಿ ಅಂಥವನ ಆತ್ಮವು ರಕ್ಷಣೆ ಹೊಂದುವುದಕ್ಕಾಗಿ ಅವನ ಶರೀರ ಭಾವವು ನಾಶವಾಗಬೇಕೆಂದು ನಮ್ಮ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಅವನನ್ನು ಸೈತಾನನಿಗೆ ಒಪ್ಪಿಸಿಬಿಡಬೇಕು. ಹೇಗೆ ಮಾಡಬೇಕು? ನೀವು ಸಭೆಯಾಗಿ ಕೂಡಿ ಬಂದು ಅದನ್ನು ಮಾಡಬೇಕು. ಈ ವಿಷಯದಲ್ಲಿ ಅನೇಕ ತರ್ಕಗಳಿದೆ. ಪ್ರಾಕ್ಟಿಕಲ್ ಟಾಕ್ ಆದ್ರಿಂದ ನಾನು ಆ ವಿಷಯನ ಹೇಳ್ತೇನೆ. ಕೆಲವು ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿರುವಂತಹ ಒಂದು ಸಭೆಯಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ, ಸಭೆಯಲ್ಲಿರುವ ತೀರ್ಮಾನಗಳನ್ನು ಪುದುವಾಗಿ ಸಭೆಯವರೆಲ್ಲರೂ ಕೂಡಿ ತೆಗೆದುಕೊಳ್ಳಬೇಕು ಅಥವಾ ಸಭಾ ಹಿರಿಯರು ಮಾತ್ರ ತೆಗೆದುಕೊಳ್ಳಬೇಕು. ದೊಡ್ಡ ಚರ್ಚಾ ವಿಷಯವಾಗಿ ಆ ಸಭೆ ಏನು 2 ಭಾಗವಾಗುವಂತಹ ಒಂದು ಸ್ಥಿತಿಗೆ ಬಂದಿತ್ತು. ಅಂತಹ ಸಂದರ್ಭದಲ್ಲಿ ಇವರ ಅನೇಕ ಸೇವಕರನ್ನು ಕಲಿಸಿ ಈ ವಿಷಯದ ಬಗ್ಗೆ 2 ಗುಂಪುಗಳನ್ನು ಕೂತ್ಕೊಳಿಸಿ ಅನೇಕ ಸತ್ಯವೇದ ಅಧ್ಯಯನಗಳನ್ನು ತೆಗೆದುಕೊಂಡು, ಒಮ್ಮೆ ನಾನು ಹೋಗಿದ್ದೆ ಆ ಕೂಟದಲ್ಲಿ ಘೋಷಣೆ ಅಂತ ನಾವು ಮಾತಾಡ್ತಾ ಇದ್ವಿ ಈ ವಿಷಯದಲ್ಲಿ. ನಾವಲ್ಲಿ ಒತ್ತಡ ಹಾಕಿ ಹೇಳುತ್ತಾ ಇದ್ದದ್ದು, ಸಭೆಯ ತೀರ್ಮಾನಗಳನ್ನು ಸಭಾ ಹಿರಿಯರು ತೆಗೆದುಕೊಳ್ಳಬೇಕು. ಇದು ಡೆಮೋಕ್ರಸಿ ಅಲ್ಲ, ಪ್ರಜಾಪ್ರಭುತ್ವ ಅಲ್ಲ, ವೋಟ್ ಹಾಕಿ ಮೆಜಾರಿಟಿ ತಗೊಳ್ಳಿಕ್ಕೆ. ಆದ್ರೆ ಇಲ್ಲಿ ಸಭೆಯಾಗಿ ಕೂಡಿ ಬರಲಾಗಿ ಎಂಬುದಾಗಿ ಕಾನೂನು ಹೇಳ್ತಾರೆ. ಇಂಥ ವಾಕ್ಯಗಳನ್ನು ಕೋಟ್ ಮಾಡ್ತಾರೆ. ಅಂದ್ರೆ ಸಭಾ ಹಿರಿಯರಿಗೆ ಒಂದು ಜವಾಬ್ದಾರಿ ಇದೆ. ಆ ಚರ್ಚೆ ಬಂದಾಗ ಇಲ್ಲ ಅದು ಎಲ್ಲರ ಮುಂದೆ ನಾವು ಚರ್ಚೆ ಮಾಡಬೇಕು ಎಂಬುದಾಗಿ ಹೇಳಿದಾಗ ನಾನು ಒಂದು ವಿಷಯ ಅದಕ್ಕೆ ಹೇಳಿದೆ. ನಮ್ಮ ಮಧ್ಯದಲ್ಲಿ ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ಹೊಂದುವುದಕ್ಕೆ ಯಾವುದೇ ಪ್ರಾಯಮಿತಿ ಇಟ್ಟುಕೊಂಡಿಲ್ಲ. 10 ವರ್ಷ 12 ವರ್ಷ 13 ವರ್ಷ ಆದ ಮಕ್ಕಳು ದೀಕ್ಷಾ ಸ್ನಾನ ತಗೊಂಡು ರೊಟ್ಟಿ ಮುಡಿಯುವಂತ ನಮ್ಮ ಎಷ್ಟೋ ಸಭೆಗಳಿದೆ. ಅದಕ್ಕೆ ಯಾವುದೇ ಪ್ರಾಯಮಿತಿ ದೇವರ ವಾಕ್ಯ ಇಲ್ಲ. ಅವರು ರಕ್ಷಿಸಲ್ಪಟ್ಟವರು ಎಂಬುದಾಗಿ ನಾವು ಖಚಿತಪಡಿಸಿಕೊಳ್ಳಬಹುದಾದ್ರೆ ಅವರ ಮನಸ್ಸಾಕ್ಷಿ ಆ ಮಟ್ಟಕ್ಕೆ ಬೆಳೆದಿದ್ದರೆ, ಇನ್ನು ಸಭೆಯಲ್ಲಿರುವ ಪ್ರಾಯಸ್ಥರಾದ ಒಬ್ಬ ವ್ಯಕ್ತಿಯ ವಿಷಯವಾಗಿ ಅನೈತಿಕವಾದ ಒಂದು ಆರೋಪಣೆ ಬಂದಾಗ ಅದರ ಬಗ್ಗೆ ದೀರ್ಘವಾದ ಆಳವಾದ ಚರ್ಚೆಗಳನ್ನು ಮಾಡಬೇಕು. ನಾನು ಹೇಳ್ತೇನೆ, ಈ 12 ವರ್ಷದ ಮಗುವನ್ನು ಕೂರಿಸಿಕೊಂಡು ಅವನ ಅಜ್ಜನ ಪ್ರಾಯ ಇರುವ ಒಬ್ಬ ವ್ಯಕ್ತಿಯ ಬಗ್ಗೆ ಹೀಗೆ ಹೇಳುವಂಥದ್ದು, ಅದರ ಬಗ್ಗೆ ಅಭಿಪ್ರಾಯ ಹೇಳುವುದಕ್ಕೆ ಅವನಿಗೆ ಅವಕಾಶ ಕೊಡುವಂಥದ್ದು, ಇದೆಲ್ಲ ಕಾರ್ಯರೂಪಕ್ಕೆ ಬರುವಂತ ವಿಷಯಗಳು. ನಮ್ಮ ಮನೆಯಲ್ಲಿ ಬೇಕಾದರೂ ನಾವು ಕೆಲವು ವಿಷಯಗಳನ್ನು ಮಾತಾಡುವಾಗ ಚಿಕ್ಕ ಮಕ್ಕಳು ಕೂತ್ಕೊಂಡಿದ್ರೆ ಮಕ್ಕಳು ಒಳಗೆ ಹೋಗಿ ಎಂಬುದಾಗಿ ಅವ್ರನ್ನ ಕಳಿಸೋದಿಲ್ವೋ? ಶಿಸ್ತಿರುವ ಕುಟುಂಬಗಳಲ್ಲಿ ಮಾಡ್ತಾರೆ.
ಕುಟುಂಬದಲ್ಲಿ ಮಾಡೋದಿಲ್ಲ, ಮಕ್ಕಳು ಕೂತ್ಕೊಂಡು ಎಂಜಾಯ್ ಮಾಡ್ಲಿ ಎಂಬುದಾಗಿ. ಅವರು ಕಳೆದು ಸಭಾ ಹಿರಿಯರಾದ್ರೆ ಮತ್ತೆ ಆ ಸಭೆ ಕತ್ತಿ ಹೇಳ್ಬೇಕಾಗಿಲ್ಲ. ನಾನು ಹೇಳುವಂತದ್ದು ಕೆಲವು ವಿಷಯಗಳನ್ನು ಬಹಿರಂಗವಾಗಿ ಚರ್ಚಿಸಲಿಕ್ಕೆ ಆಗೋದಿಲ್ಲ. ಪ್ರಾಯೋಗಿಕವಾಗಿ ನಾನು ಹೇಳುವಂಥದ್ದು ಅನ್ನ ಹಿರಿಯರಾದವರು, ಸಭಾ ಹಿರಿಯರು, ಅದರಲ್ಲಿ ಜವಾಬ್ದಾರಿಗಳಂತ ಕೆಲವರು ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಭೆಯನ್ನು ಹುದುವಾಗಿ ಕೂಡಿಸಿ ಸಭೆಗೆ ಇದನ್ನು ತಿಳಿಸಬೇಕು. ಏಕೆ? ಕೆಲವು ಆರೋಪಣೆಗಳ ನಿಮಿತ್ತವಾಗಿ ಇಂತಹ ವ್ಯಕ್ತಿಯನ್ನು ನಮ್ಮ ಅನ್ಯೋನ್ಯತೆಗೆ ದೂರಟ ಅನೌನ್ಸ್ಮೆಂಟ್. ಅದೇ ಅಲ್ಲಿ ಸಭೆ ಯಾಕೆ ಮಾಡಬೇಕಾಗ? ಅಲ್ಲದೆ 12 ವರ್ಷದ ಮಕ್ಕಳು ಸಹ ಇದರಲ್ಲಿ ಅಭಿಪ್ರಾಯ ಹೇಳಬೇಕು, ಅವರು ಓಟ್ ಹಾಕಬೇಕು ಎಂಬುದಾಗಿ ಅಲ್ಲ. ದೇವರ ವಾಕ್ಯ ಯಾರನ್ನು ಎಂದಿಗೂ ಬಹಿರಂಗವಾಗಿ ಅವಮಾನಪಡಿಸಬೇಕು ಎಂಬುದಾಗಿ ಎಲ್ಲಿಯೂ ಹೇಳಿಲ್ಲ. ಅದನ್ನು ನಾವೆಲ್ಲ ಬೆಳೆಸಿಕೊಂಡಿರುವಂತಹ ಆ ಒಂದು ರೂಢಿ ಅವನನ್ನು ಸೈತಾನನಿಗೆ ಒಪ್ಪಿಸಿಕೊಡಬೇಕು ಎಂಬುದಾಗಿ ನಾವು ನೋಡುತ್ತೇವೆ. ಈ ಸೈತಾನಿಗೆ ಒಪ್ಪಿಸಿಕೊಡುವುದು ಇದರ ಬಗ್ಗೆ ಅನೇಕ ಅಭಿಪ್ರಾಯಗಳಿವೆ. ಸೈತಾನನ್ನು ಕರೆದು ಸೈತಾನನೇ ಇವೋ ಒಪ್ಪಿಸಿದ್ದೇವೆ ಆಗಿಲ್ಲ. ಇದರ ಬಗ್ಗೆ ಇನ್ನೂ ವೇದಶಾಸ್ತ್ರ ನಾನು ಈಗಲೂ ಹೇಳ್ತೇನೆ, ವೇದಶಾಸ್ತ್ರ ಮಧ್ಯದಲ್ಲಿ ಒಂದು ಸರಿಯಾದಂತಹ ಒಂದು ಪೂರ್ಣವಾದ ಉತ್ತರ ಈಗಲೂ ಇಲ್ಲ. ಆದ್ರೆ ನಾನು ನೆನೆಸುವಂಥದ್ದು, ಇನ್ನೂ ಅವನನ್ನು ನಾವು ಮತ್ತು ಬೋಧಿಸುತ್ತಾ ಕರ್ತನೆ ಇವನಿಗೆ ಕೃಪೆ ಮಾಡು, ಅವನಿಗೋಸ್ಕರ ಪ್ರಾರ್ಥನೆ ಮಾಡುತ್ತಾ ಮಧ್ಯಸ್ಥಿಕೆ ಮಾಡುತ್ತಾ ನಮ್ಮ ಸಮಯ ವೇಸ್ಟ್ ಮಾಡೋದು ಬೇಡ. ಹೇಳುವಷ್ಟು ಹೇಳಿ ಹಾಕಿ ಇನ್ನು ಅವನನ್ನು ಬಿಟ್ಟು ಬಿಡಿ. ಅದೇ ಆ ಅರ್ಥದಲ್ಲಿ ಅಲ್ಲಿ ಹೇಳಲ್ಪಟ್ಟವು. 5ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಇಂಥದ್ದನ್ನು ಇಟ್ಟುಕೊಳ್ಳಬಾರದು. ದೇವರ ವಾಕ್ಯದಲ್ಲಿ ವ್ಯಭಿಚಾರ ಎಂಬ ಪದ ಯಾವ ವಿಷಯಕ್ಕೆ ಉಪಯೋಗಿಸಲ್ಪಟ್ಟಿದೆಯೋ ಅದನ್ನು ವ್ಯಭಿಚಾರವಾಗಿಯೇ ಕಾಣಬೇಕು. ಅದಕ್ಕೆ ಮತ್ತೆ ಗ್ರೀಕ್, ಹೀಬ್ರೂ ತಂದು ಬೇರೆ ಅರ್ಥ ಕೊಡಬೇಕಾಗಿಲ್ಲ. ಅದು ನಮ್ಮ ಮನೆಯವರಾದ್ರು, ನಮ್ಮ ಮಕ್ಕಳಾದ್ರು, ಯಾರೇ ಆದ್ರು ದೇವರ ವಾಕ್ಯ ಬೋಧಿಸುತ್ತದೆ. ಇಂತಹ ಧೈರ್ಯ ಇದು ಪ್ರಸಂಗಗಳಿಗೂ ಬೋಧಕರಿಗೂ ಸಭಾ ಹಿರಿಯರಿಗೂ ಎಲ್ಲ ಇಲ್ಲದೆ ಹೋದದ್ದರಿಂದಲೇ ಅನೇಕ ಅನಾಹುತಗಳು ನಮ್ಮ ಅನೇಕ ಸಭೆಗಳಲ್ಲಿ ಇಂದಿನ ದಿವಸಗಳಲ್ಲಿ ನಡೆಯುತ್ತಾ ಇದೆ. ಪ್ರಿಯರೇ, ಇದು ನಡೀಬಾರದು ಎಂಬುದಾಗಿ ನಾನು ಹೇಳುವಂಥದ್ದು. ಶಿಸ್ತು ಕ್ರಮ ಬಹಳ ವ್ಯಕ್ತವಾಗಿ ನಾವು ನಡೆಸಬೇಕು. ಆದ್ರೆ ಯಾವ ರೀತಿಯಲ್ಲಿಯೂ ಯಾವ ಕನಿಕರವನ್ನು ಅಲ್ಲಿ ತೋರಿಸಬಾರದು. ಇಂಡಿಯಾ ಪಾಕಿಸ್ತಾನ ಇತ್ತೀಚೆಗೆ ದೊಡ್ಡ ಯುದ್ಧ ನಡೆಯಿತು. ಅಯ್ಯೋ ಎಷ್ಟೋ ಮುಗ್ಧ ಜನರು ಸಾಯುತ್ತಾರೆ ಹಾಗೆ ಹೀಗೆ ಹೇಳಿಕೊಂಡು ನಾನು ಹೇಳ್ತೇನೆ, ಯುದ್ಧ ಬೇರೆ, ಈ ವ್ಯಕ್ತಿ ಹಿಂಸೆ ಬೇರೆ. ಯುದ್ಧ ಬರೋಕ ಅಂಥದ್ದನ್ನೆಲ್ಲ ಲೆಕ್ಕ ಹಾಕೋದಿಲ್ಲ. ಅದು ಜನರಿಗೆ ಏನು ಇಷ್ಟು ಜನ ಸಾಯ್ತಾರೆ, ಯುದ್ಧ ನಡೀಬಾರ್ದು. ನಾನು ಒಬ್ಬ ಸೈನಿಕ, ಎಕ್ಸ್-ಮಿಲಿಟರಿ ಪರ್ಸನ್, ಇದು ಕೆಲವರಿಗೆ ಗೊತ್ತಿರ್ಬೋದು. ಇದಕ್ಕೆ ಹೇಳಿದ ಕೂಡಲೇ ನಾನು ಹೇಳ್ತೀನಿ, ಬೇರೆ ಭಾಗ ಯಾವುದಿಲ್ಲ, ಹೊಡಿಬೇಕು. ಈಗ ಅಲ್ಲಿ ಎಷ್ಟು ಜನ ಸಾಯ್ತಾರೆ ಎಂಬುದು ಲೆಕ್ಕವಲ್ಲ. ಇಲ್ಲದ್ರೆ ನಮಗೆ ಮುಕ್ತಿ ಸಿಕ್ಕೋದಿಲ್ಲ ಅವರ ಕಡೆಯಿಂದ. ಅಲ್ಲಿ ನಾವು ಮುಲಾಜಿ ತೋರಿಸಲಿಕ್ಕೆ ಹೋಗಿ, ಸೌಮ್ಯತೆ ತೋರಿಸಲಿಕ್ಕೆ ಹೋಗಿ, ಕನಿಕರ ತೋರಿಸಲಿಕ್ಕೆ ಹೋಗಿ ನಮ್ಮನ್ನೇ ನಾವು ಹಾಳು ಮಾಡಿಕೊಳ್ತೇವೆ. ಅದನ್ನೇ ಮಾಡಿದ್ದು ಭಾರತ ಸರ್ಕಾರ. ನಾನು ಹೇಳುವಂಥದ್ದು, ಇಂಥ ವಿಷಯಗಳು ಸಭೆಯಲ್ಲಿ ನಡೆಯುವಾಗ ಆ ವ್ಯಕ್ತಿಯ ಮೇಲೆ ದ್ವೇಷ ಬೇಕು ಎಂಬುದಾಗಿ ಅಲ್ಲ. ಯೇಸು ಕ್ರಿಸ್ತನು ಪಾಪಿಗಳನ್ನು ದ್ವೇಷಿಸಲಿಲ್ಲ, ಪಾಪವನ್ನು ದ್ವೇಷಿಸಿದರು. ಅಂತಹ ಒಂದು ಧೋರಣೆ ತೆಗೆದುಕೊಳ್ಳಬೇಕಾದ್ರೆ ನಮಗೆ ಸ್ವಲ್ಪ ಪಕ್ವತೆ ಬೇಕು. ಅದು ವ್ಯಕ್ತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವರಾಗಿದ್ದೇವೆ. ಮೂರನೇದಾಗಿ, ಈ ಲೋಕದವರನ್ನು, ಕ್ರೈಸ್ತ ಸಹೋದರರನ್ನು ವ್ಯತ್ಯಸ್ತವಾಗಿಯೇ ಕಾಣಬೇಕು. ಶಿಸ್ತು ಕ್ರಮದ ವಿಷಯದಲ್ಲಿ ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 5ನೇ ಅಧ್ಯಾಯದ 10ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ಪೌಲನು ಹೇಳುವಂಥದ್ದು, ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುರುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನ ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆ ಬಿಟ್ಟು ಬಿಡಬೇಕಾದ್ರೆ ನೀವು ಲೋಕವನ್ನೇ ಬಿಟ್ಟು ಹೋಗಬೇಕಾದಿತ್ತು. ಎಷ್ಟು ಸರಿಯಲ್ಲ. ಅನ್ಯರೊಂದಿಗೆ ಕೂತ್ಕೊಂಡು ಊಟ ಮಾಡಬಹುದು, ಅನ್ಯರ ಹೋಟ್ಲಿಂದ ನಾವು ಊಟ ಮಾಡಬಹುದು, ಅಥವಾ ಅನ್ಯರ ರೇಷನ್ ಅಂಗಡಿಯಿಂದ ನಾವು ರೇಷನ್ ತಗೊಳ್ಬಹುದು.
ಪ್ರಶ್ನೆಗಳು. ಅದೆಲ್ಲ ಬಾಲಿಷ್ಯವಾದ ಆಲೋಚನೆ. ಅದೆಲ್ಲ ಪೌರನಲ್ಲಿ ಹೇಳುವಂತ ಹಾಗೆ ಪೌರನ ಹೇಳ್ತಾರೆ. ಹಾಗೆ ನಾವು ಮಾಡಿದ್ದು ಹೋದ್ರೆ ಈ ಲೋಕವನ್ನೇ ಬಿಟ್ಟು ಹೋಗ್ಬೇಕು, ಮನೆಯಿಂದ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಮನೆ ಬಾಗಿಲು ಹೊರಗೆ ತೆಗೆದು ಹೊರಗಡೆ ಬಂದ್ರೆ ಎಡಗಡೆ ಅವಿಶ್ವಾಸಿಯ ಮನೆ, ಬಲಗಡೆ ಅವಿಶ್ವಾಸ ಮನೆ, ಎದುರುಗಡೆ ಅವಿಶ್ವಾಸ ಮನೆ, ಹಿಂದುಗಡೆ ಅವಿಶ್ವಾಸ ಮನೆ. ಮನೆಯಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಂದ ಹೊರಗಡೆ ಮೇಲೆ ಹೋಗ್ಬೇಕು. ಅಂದ್ರೆ ಲೋಕದವರ ವಿಷಯವಾಗಿ ಅಲ್ಲ ಇಲ್ಲಿ ಪೌರನು ಹೇಳುವಂಥದ್ದು. ಇಂತಹ ವಿಷಯಗಳು ಸ್ಥಳೀಯ ಸಭೆಗಳಲ್ಲಿ ಉಂಟಾದಾಗ ಅನೇಕ ಬಾರಿ ಅನೇಕರು ಹೇಳುವಂಥದ್ದು, ಬ್ರದರ್ ಮನುಷ್ಯರಲ್ವಾ, ಅದೆಲ್ಲ ಸ್ವಾಭಾವಿಕ. ಮನುಷ್ಯರು ಒಪ್ಪಿಕೊಳ್ಳುತ್ತಾನೆ, ಆದರೆ ಒಳಗಿನ ಮನುಷ್ಯರಿಗೂ ಒಂದು ವ್ಯತ್ಯಾಸವಿದೆ. ಅದನ್ನು ವ್ಯತ್ಯಸ್ತವಾಗಿ ಕಾಣಬೇಕು ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದು. ಅದನ್ನು ವ್ಯಕ್ತವಾಗಿ ನಾವು ಅಲ್ಲಿ ನೋಡುವರಾಗಿದ್ದೇವೆ. ಅದು ಆ ಸಭೆ, ಸ್ಥಳೀಯ ಸಭೆ ಮಾಡಬೇಕಾದ್ರು. ಇನ್ನು ನಾಲ್ಕನೇದಾಗಿ ನಾವು ಅದರಲ್ಲಿ ಕಾಣುವಂತ ವಿಷಯ, ಸ್ಥಳೀಯ ಸಭೆಯ ಶಿಸ್ತು ಕ್ರಮವು ಕ್ರಿಸ್ತನ ದೇಹದಿಂದ ಇರುವ ಬಹಿಷ್ಕಾರವಲ್ಲ. ಸ್ಥಳೀಯ ಸಭೆಯ ಶಿಸ್ತು ಕ್ರಮ ಅಂದ್ರೆ ಒಬ್ಬನನ್ನು ಅನ್ಯೋನ್ಯತೆಯಿಂದ ಹೊರಗಿಟ್ಟರೆ, ಆಕ್ಟಿವ್ ಫೆಲೋಶಿಪ್ ಎಂಬುದಾಗಿ ನಾವು ಹೇಳ್ತೇವೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ಸಕ್ರಿಯ ಅನ್ಯೋನ್ಯತೆ. ಅದರಿಂದ ಅವನನ್ನು ಹೊರಗಿಡುವುದು ಕ್ರಿಸ್ತನ ದೇಹದಿಂದ ಅವನನ್ನು ಹೊರಗಿಡುತ್ತೇವೆ ಎಂಬುದಾಗಿ ಅಲ್ಲ ಅದರ ಅರ್ಥ. ಅವನು ಈಗಲೂ ವಿಶ್ವಾಸಿಯೇ. ಅದೇ ನಾನು ಬೆಳಿಗ್ಗೆ ಹೇಳ್ತಾ ಬಂದೆ, ಕೊರಿಂಥ ಸಭೆಯಲ್ಲಿ ಎಷ್ಟು ಪಾಪಗಳು, ಅನೇಕ ನ್ಯೂನತೆಗಳನ್ನು ನಾವು ನೋಡ್ತಾ ಬಂದೆವು. ಆದರೂ ಪೌಲನು ಹೇಳುವಂಥದ್ದು ನೀವು ಕ್ರಿಸ್ತನ ಸಭೆಯೇ. ಬಹಳ ವ್ಯಕ್ತವಾಗಿ ಆತನಲ್ಲಿ ಹೇಳ್ತಾನೆ. ಅದರಿಂದ ಈ ಸ್ಕ್ಯಾಟರ್ಡ್ ಚರ್ಚ್, ನಾನು ಬೆಳಿಗ್ಗೆ ಹೇಳ್ತಾ ಬಂದೆ, ಚದರಿರುವ ಸಭೆ ಮತ್ತು ಕೂಡಿಸಲ್ಪಟ್ಟ ಸಭೆ, ಗ್ಯಾದರ್ಡ್ ಚರ್ಚ್. ಲೋಕದಲ್ಲಿರುವ ಎಲ್ಲ ವಿಶ್ವಾಸಿಗಳು ಆ ಚದರಿರುವ ಸಭೆಯ, ಅಂದರೆ ಕ್ರಿಸ್ತನ ದೇಹವೆಂಬ ಏಕ ಸಭೆಯ ಸದಸ್ಯರಾಗಿದ್ದಾರೆ. ಅವರನ್ನು ಸಭೆಗೆ ಸೇರಿಸಿದ್ದು ಯಾರು? ಮನುಷ್ಯರಲ್ಲ, ಕ್ರಿಸ್ತನೇ. ಆ ಸದಸ್ಯತ್ವವನ್ನು ರದ್ದು ಮಾಡುವುದಕ್ಕೆ ಯಾವ ಮನುಷ್ಯನಿಗೂ ಹಕ್ಕಿಲ್ಲ, ಯಾವ ಹಿರಿಯರಿಗೂ ಹಕ್ಕಿಲ್ಲ, ಯಾವ ಸ್ಥಳೀಯ ಸಭೆಗೂ ಹಕ್ಕಿಲ್ಲ. ಯಾಕಂದ್ರೆ ಅವರನ್ನು ಸಭೆಗೆ ಸೇರಿಸಿದ್ದು ಕ್ರಿಸ್ತನು. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ನಾವು ಅನ್ಯೋನ್ಯತೆಯಿಂದ ಹೊರಗಿಡುವುದು ಎಂಬುದಾಗಿ ಹೇಳಿದರೆ ಅವನು ಇನ್ನು ಮೇಲೆ ವಿಶ್ವಾಸಿ ಅಲ್ಲ ಎಂಬುದಾಗಿ ಅಲ್ಲ. ಅವನನ್ನು ಅವಿಶ್ವಾಸಿಯಂತೆ ಅನ್ಯರಂತೆ ಪರಿಗಣಿಸಿರಿ ಎಂಬಂತ ಕೆಲವು ವಾಕ್ಯಗಳನ್ನು ನಾವು ನೋಡ್ತೇವೆ. ಅದರ ಅರ್ಥ ನಮಗೆ ಆತ್ಮಿಕವಾದ ವಿಷಯಗಳಲ್ಲಿ ಅವನೊಂದಿಗೆ ಸಂಬಂಧವಿಲ್ಲ. ಆದ್ರೆ ಅವನು ಕ್ರಿಸ್ತನ ದೇಹದ ಅಂಗವಾಗಿ ಮುಂದುವರಿಯುತ್ತಾನೆ. ಅದು ವ್ಯಕ್ತವಾಗಿ ನಾವು ಇಲ್ಲಿ ಕಾಣುವಂತಹ ಒಂದು ವಿಷಯ. ಆದ್ರಿಂದ ಯಾರು ಸಭೆಯಿಂದ ಹೊರಗೆ ಹಾಕಿದ ಕೂಡಲೇ ಇನ್ನು ಅವನು ವಿಶ್ವಾಸಿ ಅಲ್ಲ ಎಂಬಂತಹ ಒಂದು ತೀರ್ಮಾನಕ್ಕೆ ಬರಬಾರದು. ಅವನು ಪರಲೋಕಕ್ಕೆ ಹೋಗುವುದಿಲ್ಲ ಎಂಬ ಒಂದು ತೀರ್ಮಾನಕ್ಕೆ ಬರಬಾರದು. ಅವನಿಗೂ ದೇವರಿಗೂ ಮಧ್ಯದಲ್ಲಿ ಒಂದು ಕೆಲಸ ನಡೀತಾ ಇರುತ್ತದೆ. ಈ ಶಿಸ್ತು ಕ್ರಮ ಎಂಬಂಥದ್ದು ವ್ಯಕ್ತಿಯನ್ನ ಸರಿಪಡಿಸುವುದಕ್ಕೋಸ್ಕರ, ನಾಶ ಮಾಡುವುದಕ್ಕೋಸ್ಕರವಲ್ಲ. ಅದರ ಬಗ್ಗೆ ಪೌಲನು ಮುಂದೆ ಹೇಳುತ್ತಾನೆ. ಐದನೇದಾಗಿ ನಾವು ಕಾಣುವಂಥದ್ದು, ದುಃಖಿಸುವವರು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋಗದೆ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಿರಿ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಓದಿದರೆ ಅಲ್ಲಿ ಪೌಲನು ಹೇಳುವಂತ ಮಾತುಗಳು, ಅದು ಇಲ್ಲಿ ಹೇಳಲ್ಪಟ್ಟ ಅದೇ ವಿಷಯವಲ್ಲ, ವಿಷಯ ಬೇರೆ. ಆದ್ರೆ ಮೃದುವಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವಾಗ, ದುಃಖವನ್ನು ಉಂಟು ಮಾಡಿರುವವನೊಬ್ಬರು ನಿಮ್ಮಲ್ಲಿ ಇದ್ದರೂ ಅವನು ನನ್ನನ್ನು ಮಾತ್ರ ದುಃಖಪಡಿಸದೆ ನಿಮ್ಮಲ್ಲಿ ಬಹುಜನರನ್ನು ದುಃಖಪಡಿಸಿದ್ದಾನೆ. ಸಭೆಯೊಳಗೆ ನಡೆದ ಘಟನೆ ಬಗ್ಗೆ ಆತನು ಹೇಳುವಂಥದ್ದು 2 ಕೊರಿಂಥ 2ನೇ ಅಧ್ಯಾಯದ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ಆ ದುಃಖವು ಎಲ್ಲರಲ್ಲಿಯೂ ಉಂಟಾಯಿತೆಂದು ನಾನು ಹೇಳುವುದಿಲ್ಲ. ಇಂಥವರಿಗೆ ನಿಮ್ಮಲ್ಲಿ ಹೆಚ್ಚಿನವರಿಂದ ಉಂಟಾದ ಶಿಕ್ಷೆಯೇ ಸಾಕು. ಇನ್ನೂ ಅವರನ್ನು ಶಿಕ್ಷಿಸದೆ ಮನ್ನಿಸಿರಿ, ಸಂತೈಸಿರಿ. ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದನು. ಆದ್ದರಿಂದ
ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ದುಃಖಕ್ಕೆ ಒಳಗಾದವರು ಸಭೆಯು ಶಿಸ್ತು ಕ್ರಮವನ್ನ ತೆಗೆದುಕೊಂಡರೆ ಕೆಲವರು ಅದರಲ್ಲಿ ದುಃಖಿಸುತ್ತಾರೆ, ಕೆಲವರು ದುಃಖಿಸೋದಿಲ್ಲ. ಅದನ್ನೇ ಆತನು ಹೇಳುವಂಥದ್ದು. ಆ ದುಃಖವು ಎಲ್ಲರಲ್ಲಿ ಉಂಟಾಯಿತೆಂದು ನಾನು ಹೇಳುವುದಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಆ ಪೌಲನಿಗೆ ಈ ಕೊರಿಂಥ ಸಭೆಯಿಂದ ಪ್ರತಿಯೊಬ್ಬರನ್ನು ವೈಯಕ್ತಿಕವಾಗಿ ಗೊತ್ತು. ಅದನ್ನೇ ಆತನು ಹೇಳುವಂಥದ್ದು. ಎಲ್ಲರಲ್ಲಿ ಆ ದುಃಖ ಉಂಟಾಗಿಲ್ಲ, ಕೆಲವರು ಈಗಲೂ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತವ್ರು ಇದ್ದಾರೆ ಸಭೆಯಲ್ಲಿ. ಪೌಲನಿಗೆ ಗೊತ್ತು, ಹೊರಗಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಅವರ ವಿಷಯ ಬಿಟ್ಟು ಬಿಡಿ. ಆದರೆ ಸಭೆಯು ಶಿಸ್ತು ಕ್ರಮ ತೆಗೆದುಕೊಂಡಾಗ ದುಃಖಿಸಿದಂತ ಕೆಲವರಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚು ದುಃಖ ಉಂಟಾಗಬಾರದು. ಅವರು ದುಃಖದಲ್ಲಿ ಮುಳುಗಿ ನಾಶವಾಗಬಾರದು. ಆದ್ದರಿಂದ ನಿಮ್ಮ ಪ್ರೀತಿಯನ್ನು ಅವರಿಗೆ ನಿಶ್ಚಯಪಡಿಸಬೇಕು. ಅವ್ರ ಹೇಳಬೇಕು, ಅವರಿಗೆ ತೋರಿಸಿಕೊಳ್ಳು, ನಾವು ನಿಮ್ಮನ್ನು ಈಗಲೂ ಪ್ರೀತಿಸ್ತೇವೆ. ಆದರೆ ಶಿಸ್ತು ಕ್ರಮ ಪ್ರಾಮುಖ್ಯವಾದಂಥದ್ದು. ತಂದೆ ತಾಯಿಗಳು ಮಕ್ಕಳನ್ನು ಶಿಸ್ತುಪಡಿಸುವುದಿಲ್ಲ. ಅದರ ಅರ್ಥ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ಪ್ರೀತಿ ಇಲ್ಲ ಎಂಬುದಾಗಿ ಅಲ್ಲ. ಪ್ರೀತಿ ಇರೋದ್ರಿಂದಲೇ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಳುವುದು. ಆ ವಿಷಯದಲ್ಲಿ ನಾವು ಬಹಳ ಜಾಗ್ರತೆಯಿಂದ ಇರಬೇಕಾದದ್ದು ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದ ಅದು ಉಂಟಾಗಬಾರದು. ಎಂದಿಗೂ ಒಬ್ಬ ವ್ಯಕ್ತಿ ಅವನ ನಾಶವಾಗಬೇಕು ಎಂಬಂತಹ ಒಂದು ಉದ್ದೇಶದಿಂದ ಒಂದು ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳಬಾರದು. ಯಾರಾದರೂ ಒಬ್ಬ ವ್ಯಕ್ತಿ ಅವನ ಜೀವಿತದಲ್ಲಿ ಏನಾದರೂ ಒಂದು ಅನಾಹುತ ಉಂಟಾಯಿತು, ಬಿದ್ದು ಹೋದನು, ಏನೋ ತಪ್ಪು ಉಂಟಾಯಿತು, ಪಾಪ ಉಂಟಾಯಿತು, ಆ ಸ್ಥಳೀಯ ಸಭೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಎಂದು ದೇವರ ವಾಕ್ಯ ಹೇಳುವಂಥದ್ದು. ಆದರೆ ಕೂಡಲೇ ಅದನ್ನು ಒಂದು ದೊಡ್ಡ ಪತ್ರಿಕೆ ರೂಪದಲ್ಲಿ ಬರೆದು ಅದರ ಜೆರಾಕ್ಸ್ ಕಾಪಿ ತೆಗೆದು ಭಾರತದಲ್ಲಿರುವ ಎಲ್ಲಾ ಸಭೆಗಳಿಗೂ ಕಳುಹಿಸಿಕೊಟ್ಟು ಇಂತಿಂತದ್ದು ನಡೆದಿದೆ, ಇನ್ನು ಯಾರು ಅವರನ್ನ ಸೇರಿಸಿಕೊಳ್ಳಬಾರದು ಎಂಬುದಾಗಿ ಎಲ್ಲ ಹೇಳಿ ಡಂಗುರ ಸಾರಿಸುವಂತಹ ಈ ಪ್ರಕ್ರಿಯೆ ನಮ್ಮ ಬ್ರದರನ್ ಸಭೆ ಎಂಬುದಾಗಿ ಹೇಳಿಕೊಳ್ಳುವ ಸಮೂಹದಲ್ಲಿ ಕೆಲವು ಕಡೆ ಹಳೆಯ ದಿವಸಗಳಲ್ಲಿ ನಡೆದಿದೆ ಎಂಬಂಥದ್ದು ನನಗೆ ಸಾಕ್ಷ್ಯಾಧಾರ ಪೂರ್ವಕವಾಗಿ ಗೊತ್ತು. ಇದು ನಮ್ಮ ಮಧ್ಯದಲ್ಲಿ ನಡೆಯಬಾರದು. ಇಂತಹ ವೈಯಕ್ತಿಕ ದ್ವೇಷ ನಮ್ಮ ಮಧ್ಯದಲ್ಲಿ ಉಂಟಾಗಬಾರದು. ಇವನನ್ನು ಯಾಕೆ ನಾವು ಶಿಸ್ತುಗೊಳಿಸುತ್ತೇವೆ? ಅವನಲ್ಲಿ ಮಾನಸಾಂತರ ಉಂಟಾಗುವುದಕ್ಕೆ, ಅವನಲ್ಲಿ ಪಶ್ಚಾತ್ತಾಪ ಉಂಟಾಗುವುದಕ್ಕೆ. ಒಬ್ಬರು ಬಂದು ನಾನು ಮಾಡಿದ ತಪ್ಪಾಯಿತು ಎಂಬುದಾಗಿ ನನಗೆ ಅರಿವಾಯಿತು ಎಂಬುದಾಗಿ ಹೇಳಿ ಅವರು ಅದನ್ನು ಒಪ್ಪಿಕೊಂಡರೆ ಅವರನ್ನ ಮನ್ನಿಸಬೇಕು ಎಂಬುದಾಗಿ ಅಲ್ಲಿ ಪೌಲನು ಹೇಳುವುದು. ಕ್ಷಮಿಸಬೇಕು. ಸಭೆ ಒಂದು ತೀರ್ಮಾನ ತೆಗೆದುಕೊಂಡಿದೆ, ಯೋಗ್ಯವಾದಂತಹ ಒಂದು ತೀರ್ಮಾನ. ಅದು ಹೇಗೆ ಎಂಬಂಥದ್ದು ಆ ಸ್ಥಳೀಯ ಸಭೆ ತೀರ್ಮಾನಿಸಬೇಕು. ಅದರ ಬಗ್ಗೆ ದೇವರ ವಾಕ್ಯ ಏನು ಹೇಳುವುದಿಲ್ಲ. 3 ತಿಂಗಳು ನೀವು ರೊಟ್ಟಿ ಮುರಿಯೋದ್ರಿಂದ ಪಾಲು ತೆಗೆದುಕೊಳ್ಳಬೇಡಿ, ನೀವು ಹಿಂದೆ ಉಳಿಯಿರಿ. ಇಲ್ಲಾಂದ್ರೆ 6 ತಿಂಗಳು ಸಭೆ ಒಂದು ನಿಯಮ ಇರುತ್ತದೆ. ಅದು ಸಭಾ ಹಿರಿಯರಿಗೆ ಬಿಟ್ಟಂತಹ ಅವರ ಅಧಿಕಾರಕ್ಕೆ ಒಳಪಟ್ಟಂತ ವಿಷಯ. ಅದಕ್ಕೆ ಸ್ಟ್ಯಾಂಡರ್ಡ್ ಆಗಿ ಲೋಕದಲ್ಲಿರುವ ಎಲ್ಲಾ ಸಭೆಗಳು ಇಂತಿಂತ ಪಾಪಗಳಿಗೆ ಇಷ್ಟಿಷ್ಟು ದಿವಸ ಎಂಬುದಾಗಿ ಎಲ್ಲಿ ಬರೆದುಕೊಡಲಿಲ್ಲ. ಅಂತ ಲಿಟರಜಿಯನ್ನು ನಮ್ಮ ಸಭೆಗಳಲ್ಲಿಲ್ಲ. ನಮಗಿರುವುದು ಒಂದೇ ಸತ್ಯವೇದ ಮಾತ್ರ. ಅಂತ ಒಬ್ಬರನ್ನು 6 ತಿಂಗಳು ನೀವು ಹೊರಗಿಡಬೇಕು ಎಂಬುದಾಗಿ ಸಭೆ ಒಂದು ತೀರ್ಮಾನ ತೆಗೆದುಕೊಂಡು ಬಹಿಷ್ಕರಿಸಿ ಹೊರಗಿಟ್ಟರೆ ಅವನು ಪಶ್ಚಾತ್ತಾಪ ಪಟ್ಟು ಬಂದು ಹೇಳಿದ ಕೂಡಲೇ ಪರವಾಗಿಲ್ಲ, ಹಾಗಾದ್ರೆ ನಾಳೆಯಿಂದ ರೊಟ್ಟಿ ಮುಡಿ, ಅದು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನಾವು 6 ದಿನ ಟೈಮ್ ಕೊಟ್ಟಿದ್ದೇವೆ, ಮುಗಿಲಿ, ನೀನ್ ಬರ್ತಾ ಇರೋ ಬಂದು ಕೂತ್ಕೊಳ್ಳಿ ಹಿಂದೆ. ಎಲ್ಲ ಪ್ರಾಯೋಗಿಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತಹ ಒಂದು ವಿಷಯ. ಆದರೆ ಕ್ರಮ ತೆಗೆದುಕೊಳ್ಳಬೇಕಾದ ಜವಾಬ್ದಾರಿಯಿಂದ ನಾವು ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನಾನು ಮುಂದೆ ಸಮಯ ಇದ್ರೆ ನಾಳೆ ಅಥವಾ ನಾಡಿದ್ದು ಈ ಕರ್ತನ ಬೋಧನವನ್ನು ಆಚರಿಸುವಾಗ ಯಾವ ರೀತಿ ಆಚರಿಸಬೇಕು ಎಂಬ ವಿಷಯವನ್ನು ಮಾತಾಡುವಾಗ ಇನ್ನು ಸ್ವಲ್ಪ ವಿಷಯಗಳು ಅವರೊಂದಿಗೆ ಸೇರಿಸಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಇನ್ನು 6ನೇದಾಗಿ ನಾವು ಕಾಣುವಂತ ವಿಷಯ, ದೇವಜನರೊಳಗಿನ ವ್ಯಾಜ್ಯಗಳನ್ನು ದೇವಜನರೊಳಗೆ ತೀರಿಸಿಕೊಳ್ಳಬೇಕು. ದೇವಜನರೊಳಗಿನ ವ್ಯಾಜ್ಯಗಳನ್ನು ದೇವಜನರೊಳಗೆ ತೀರಿಸಿಕೊಳ್ಳಬೇಕು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 6ನೇ ಅಧ್ಯಾಯದ 1ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. 6ನೇ ಅಧ್ಯಾಯದ 1ನೇ ವಾಕ್ಯ. ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವುದಕ್ಕೆ ಅವನಿಗೆ ಧೈರ್ಯ ಉಂಟೋ?
ಇನ್ನು ಅದರ 6ನೇ ವಾಕ್ಯ, ಮುಂದುವರಿತ 6ನೇ ಅಧ್ಯಾಯದ 6ನೇ ವಾಕ್ಯ, ಸಹೋದರನು ಸಹೋದರನ ಮೇಲೆ ವ್ಯಾಜ್ಯವಾಡುವುದು ಅಲ್ಲದೆ ಅದನ್ನು ಕ್ರಿಸ್ತ ಭಕ್ತರ ಅಲ್ಲದವರ ಮುಂದೆ ತೆಗೆದುಕೊಂಡು ಹೋಗುವುದು ಸರಿಯೋ? ನಿಮ್ಮಲ್ಲಿ ವ್ಯಾಜ್ಯವಾಡುವುದೇ ನೀವು ಸೋತೆವೆಂಬುದಕ್ಕೆ ಗುರುತು. ವ್ಯಕ್ತವಾಗಿ ಅಲ್ಲಿ ಪೌಲನು ಹೇಳುವಂತಹ ವಿಷಯ, ಸಹೋದರರ ಮಧ್ಯದಲ್ಲಿರುವಂತಹ, ನಾನು ನೇರವಾಗಿ ಹೇಳ್ತೇನೆ, ಕೋರ್ಟ್ ಕೇಸ್. ಒಂದು ಸಭೆಯಲ್ಲಿ ಒಟ್ಟಿಗೆ ರೊಟ್ಟಿ ಮುರಿಯುವ 2 ಕುಟುಂಬಗಳ ಮಧ್ಯದಲ್ಲಿ ಅಥವಾ 2 ವ್ಯಕ್ತಿಗಳ ಮಧ್ಯದಲ್ಲಿ ಏನೋ ಭಿನ್ನಾಭಿಪ್ರಾಯ ಉಂಟಾಗಿ ಸಹೋದರನು ಸಹೋದರರನ್ನು ಕೋರ್ಟಿಗೆ ಹಾಕೊಂಡು ಹೋಗುವುದರ ಬಗ್ಗೆ ನೇರವಾಗಿ ಅಲ್ಲಿ ಹೇಳುವಂಥದ್ದು. ನೇರವಾಗಿ ಹೇಳ್ಬೇಕಲ್ಲ, ಯಾರು ಹೇಳ್ಬೇಕಲ್ಲ, ಅದು ತಪ್ಪು ಎಂಬುದಾಗಿ ನೇರವಾಗಿ ಹೇಳುವಂಥದ್ದು. ನಾವು ಹಾಗೆ ಮಾಡಬಾರದು, ಹಾಗೆ ಮಾಡಬಾರದು ಎಂಬುದಾಗಿ ಆತನು ಹೇಳುತ್ತಾನೆ. ಸಹೋದರರ ಮಧ್ಯದಲ್ಲಿ ವ್ಯಾಜ್ಯವಿದ್ದರೆ ಅದನ್ನು ಸಹೋದರರ ಮಧ್ಯದಲ್ಲಿಯೇ ತೀರಿಸಬೇಕು. ಅಲ್ಲದೆ ರಕ್ಷಿಸಲ್ಪಡದಂತಹ, ಸತ್ಯವೇದ ಅಂದರೆ ಏನು ಎಂಬುದಾಗಿ ತಿಳಿಯದಂತಹ ಅನ್ಯ ವಕೀಲರನ್ನ ನಿಲ್ಲಿಸಿ ನಾವು ಪವಿತ್ರವೆಂದು ಪರಿಗಣಿಸುವ ಸತ್ಯವೇದವನ್ನು ಅವರ ಕೈಗೆ ಕೊಟ್ಟು ಅದರಲ್ಲಿರುವ ವಾಕ್ಯಗಳನ್ನು ತೆಗೆದು ಅವರು ವಿವಿಧ ರೀತಿಯಲ್ಲಿ ಅಲ್ಲಿ ವಿವರ್ತನೆ ಮಾಡಿ ಇದರಿಂದ ಸೋಲುವವರು ಯಾರು? ರಕ್ಷಿಸಲ್ಪಡದ ಅಡ್ವೊಕೇಟ್ ಇದೆ, ಯಾವ ಲಾಸು ಇಲ್ಲದ್ರಿಂದ ನಾವು ನಮ್ಮನ್ನೇ ಸೋಲಿಸಿಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ಅಲ್ಲಿ ಪೌಲನು ಹೇಳುವಂಥದ್ದು. ನಾವೇ ಸೋತು ಹೋಗುತ್ತಾ ಇದ್ದೇವೆ. ಅಂದ್ರೆ ವಿಶ್ವಾಸಿಗಳ ಮಧ್ಯದಲ್ಲಿ ಅಂಥದ್ದೇನಾದ್ರೂ ಇದ್ರೆ ಅವರೊಳಗೆ ತೀರಿಸಿಕೊಳ್ಳಬೇಕು. ನಷ್ಟ ಉಂಟಾದರೆ ನಷ್ಟವನ್ನ ಸಹಿಸಿಕೊಳ್ಳುವುದಕ್ಕೂ ನಾವು ಮನಸ್ಸುಳ್ಳವರಾಗಿರಬೇಕು. ಅದು ಕ್ರಿಸ್ತನಿಗೋಸ್ಕರ ಎಂಬುದಾಗಿ, ಅಲ್ಲದೆ ನನಗೆ ದಕ್ಕಬೇಕಾದದ್ದು ನನಗೆ ಬೇಕು ಎಂಬುದಾಗಿ ನಾನು ಹಠ ಹಿಡಿದುಕೊಂಡು ಮುಂದೆ ಹೋಗುವಂಥದ್ದಲ್ಲ. ಹಾಗಾದ್ರೆ ನಾವು ಇಂಥದ್ದನ್ನು ಹೇಗೆ ನಿಭಾಯಿಸಬೇಕು ಅದನ್ನು ಅಲ್ಲಿ ಪೌಲನು ಹೇಳುತ್ತಾನೆ. ಸಹೋದರರ ಮಧ್ಯದಿಂದಲೇ ಯೋಗ್ಯರಾದವರ ಸಲಹೆಗಳನ್ನು ನಾವು ಮಾನಿಸಬೇಕು. ಅದರ 5ನೇ ವಾಕ್ಯದಲ್ಲಿ, 1 ಕೊರಿಂಥ 6ನೇ ಅಧ್ಯಾಯದ 5ನೇ ವಾಕ್ಯದಲ್ಲಿ ಪೌಲನು ಹೇಳುವಂತ ಮಾತನ್ನು ನೋಡ್ರಿ. ನಿಮ್ಮಲ್ಲಿ ನಾಚಿಕೆ ಹುಟ್ಟಿಸುವುದಕ್ಕೆ ಇದನ್ನು ಹೇಳುತ್ತೇನೆ. ಏನು? ತನ್ನ ಸಹೋದರರ ಮಧ್ಯದಲ್ಲಿ ನ್ಯಾಯವನ್ನು ಬಗೆಹರಿಸಬಲ್ಲವನಾದ ಜಾಣನು ನಿಮ್ಮಲ್ಲಿ ಒಬ್ಬನಾದರೂ ಇಲ್ಲವೋ? ಪೌಲನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಸಭೆಯಲ್ಲಿ ನಿಮ್ಮ ಈ ವ್ಯಾಜ್ಯವನ್ನ ತೀರಿಸಿ ನಿಮಗೆ ನ್ಯಾಯವನ್ನ ಒದಗಿಸಿ ಕೊಡುವುದಕ್ಕೆ ನಿಮ್ಮ ಮಧ್ಯದಲ್ಲಿ ಯಾರೂ ಇಲ್ಲವೋ? ಇಲ್ಲದಿದ್ದರೆ ಆ ಸಭೆಯ ಸ್ಥಿತಿ ಏನು? ಇದು ಸಭಾ ಹಿರಿಯರಾಗಿರಬಹುದು, ಬೋಧಕರಾಗಿರಬಹುದು, ಹಿರಿಯ ಬೇರೆ ಯಾವುದಾದ್ರೂ ಸಹೋದರರಾಗಿರಬಹುದು. ಕೆಲವು ಸಂದರ್ಭಗಳಲ್ಲಿ ನಮ್ಮ ಸಹೋದರ ಸಭೆಗಳು ಅಂದ್ರೆ ಏಕ ಮನಸ್ಥಿತಿ ಉಳ್ಳಂತಹ ಸಹೋದರ ಸಭೆಗಳಾಗಿ ನಾವು ಕರೆಯುವಂಥದ್ದು. ಬೇರೆ ಒಂದು ಸಭೆಯಲ್ಲಿ ಹಿರಿಯರಾದ ಕೆಲವು ಸೇವಕರನ್ನು ಒಮ್ಮೆ ನಾವು ಕರೀತೇವೆ, ಅದರಲ್ಲಿ ತಪ್ಪಿದೆಂಬುದಾಗಿ ನಾವು ಹೇಳೋದಿಲ್ಲ. ಯಾಕೆ? ಅವರು ಆತ್ಮಿಕವಾದ ಪಕ್ವತೆಯಿಂದ ಅವರಿಗಿರುವ ದೇವರ ವಾಕ್ಯದ ಜ್ಞಾನದಿಂದ ನಮಗೆ ಕೆಲವು ಸಲಹೆಗಳನ್ನು ಕೊಟ್ಟು ಇದನ್ನ ಇತ್ಯರ್ಥ ಮಾಡುವುದಕ್ಕಾಗಿ. ಅಂತವರು ಬಂದಾಗ ಅವರನ್ನ ಮಾನಿಸಬೇಕು. ಕುಟುಂಬದಲ್ಲಿ ಸಮಸ್ಯೆ ಉಂಟಾಯಿತು, ಗಂಡ ಹೆಂಡತಿಯ ಮಧ್ಯದಲ್ಲಿ ಸಮಸ್ಯೆ ಉಂಟಾಯಿತು. ಆಕೆ ಅಪ್ಪ ಹೇಳಿದ್ರು ಅವನನ್ನು ಬಿಟ್ಟು ನೀನು ಬಂದು ನನ್ನ ಮನೆಯಲ್ಲಿ ಕೂತ್ಕೋ ಎಂಬುದಾಗಿ. ಅವಳು ಬಂದು ಅವರ ಮನೆಯಲ್ಲಿ ಕೂತಿದ್ದಾಳೆ, ಅವನು ಬೇರೆ. ಎಷ್ಟೋ ಸಹೋದರರು ಪ್ರಯತ್ನ ಪಟ್ಟರು ಇದನ್ನ ಏನಾದರೂ ಮಾಡಿ ಸರಿಪಡಿಸಬೇಕು ಎಂಬುದಾಗಿ. ಆದರೆ ಈ ಅಪ್ಪ ಅಮ್ಮ ಒಪ್ಪೋದಿಲ್ಲ, ಮಕ್ಕಳಿಗೆ ಮನಸ್ಸಿದೆ ಅಂತದ್ದು ಬೇಕವರು. ಕೊನೆಗೆ ನಾವು ಹೊರಗಿಂದ ಯಾರನ್ನಾದ್ರೂ ಕರೆಯೋಣ ಎಂಬುದಾಗಿ 1-2 ಸಹೋದರರನ್ನ ಕರೆಸಿದ್ರು. ಅದರಲ್ಲಿ ನಾನು ಹೋದೆ. ಹೋಗಿ ಹುಡುಗನ ಹತ್ರ ಮಾತಾಡಿದೆ, ಅವನ ಕಡೆ ಬರ್ತಾರೆ. ಅವನು ಹೇಳಿದ ನನ್ನಲ್ಲಿ ತಪ್ಪುಂಟಾಗಿದೆ, ಏನ್ ಬೇಕಾದ್ರೂ ನಾನು ಒಪ್ಪಿಕೊಳ್ಳುತ್ತೇನೆ, ನನಗೆ ನನ್ನ ಕುಟುಂಬದ ಜೊತೆಗೆ ಒಟ್ಟಿಗೆ ಜೀವಿಸಬೇಕು. ಅವಳ ಹತ್ರ ಮಾತಾಡೋಣ ಎಂಬುದಾಗಿ ಅವಳ ಮನೆಗೆ ಹೋದಾಗ ಅವಳಪ್ಪ ಅವಳನ್ನು ನೋಡ್ಲಿಕ್ಕೆ ಬಿಡೋದಿಲ್ಲ. ಏನಾದ್ರು ಹೇಳಿದ್ರೆ ನನ್ನತ್ರ ಹೇಳಿದ್ವಿ, ನಾನು ಅವಳನ್ನು ನೋಡಿಕೊಂಡು ಅವಳ ಕರೆಸಿ ನನ್ನ ಹತ್ರ ಹೇಳಿದ್ವಿ, ನನ್ನ ಮಗಳು ಅವಳು, ನಿನ್ ಮಗಳು ಹೌದು, ಆದ್ರೆ ಅವನ ಹೆಂಡತಿ, ನನಗೆ ಅವ್ರ ಹತ್ರ ಮಾತಾಡ್ಬೇಕು ಆಗೋದಿಲ್ಲ. ನೀವು ಇಲ್ಲಿ ಪ್ರಸಂಗ ಮಾಡ್ಲಿಕ್ಕೆ ಬಂದ್ರೆ ಪ್ರಸಂಗ ಮಾಡಿ ಹೋಗ್ರಿ, ಕಳಿಸ್ಕೊಂಡು
ಹೋಗುವಾಗ ನಾನು ಒಂದು ಮಾತು ಹೇಳಿದೆ, ಅಯ್ಯ ನಿಮಗೆ ವಯಸ್ಸಾಯ್ತು, ನಿಮ್ಗೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ, ನೀವು ಹೋಗ್ಬಿಡ್ತೀರ. ಆಮೇಲೆ ಅವಳ ಗತಿ ಏನು ಅಂತ ಒಮ್ಮೆ ಆಲೋಚಿಸಿ. ನಿಮ್ಮ ಈ ಸ್ವಾರ್ಥ ಸಿದ್ಧೆಗೋಸ್ಕರ ಆ ಮಗಳನ್ನ ನಾವು ಬಲಿ ಕೊಡ್ಬೇಡಿ ಅಂತ ಅದು ನಾನು ನೋಡ್ಕೊಳ್ತೇನೆ, ನೀವು ಹೋಗ್ರಿ ಅಂತ ನಾನು ಬಲಿ ಕಳಿಸೋರು ತೊಂದರೆ ಇಲ್ಲ. ಸೇವಕರಿಗೆಲ್ಲ ಅಭ್ಯಾಸ, ಇದೆಲ್ಲ ಒಂದು ತಮಾಷೆ ಅಷ್ಟೇ, ವಿಷಯ ಇಲ್ಲ. ಕೆಲವರು ಸೇವಕರು ಆಗಿರೋದು ಏನನ್ಬೇಕು, ದೊಡ್ಡ ವಿಷಯ ಏನಿಲ್ಲ. ಇಂಥದ್ದೆಲ್ಲ ಕೇಳ್ಕೊಂಡೆ ನಾವು ಬೆಳೆದ ಹೀಗೆ ಬಂದಿರೋದು. ಅದರಲ್ಲೇ ಚಾಮಲ ಸ್ವಲ್ಪ ಗಟ್ಟಿ ಆಗಿದೆ, ತುಂಬ ಧೈರ್ಯ ಇದೆಲ್ಲ ಕೇಳಿ ನಾನು ಹೇಳುವಂಥದ್ದು, ದೇವರ ಸೇವಕರನ್ನು ನಾವು ಕರೆಸಿ ಇಂತಹ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ತೀರ್ಮಾನ ತೆಗೆದುಕೊಳ್ಳುವುದಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದನ್ನ ಮಾನಿಸಬೇಕು. ಕ್ರಿಸ್ತನಿಗೋಸ್ಕರ ನಾವು ಮಾನಿಸಬೇಕು. ಅದರಲ್ಲಿ ಆರ್ಥಿಕವಾದ ನಷ್ಟ ನಮಗೆ ಉಂಟಾಗಬಹುದು. ಒಂದು ವೇಳೆ ನಮ್ಮ ಅಹಂಭಾವವನ್ನ ಅದು ಸ್ವಲ್ಪ ಕುಗ್ಗಿಸಬಹುದು. ಇಲ್ಲಿ ಪೌಲನು ಮುಂದೆ ಹೇಳ್ತಾನೆ, ಅದರ 6ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೇಳುವ ಮಾತನ್ನು ನೋಡಿರಿ. ಅದಕ್ಕಿಂತ ಅನ್ಯಾಯವನ್ನು ಯಾಕೆ ಸಹಿಸಬಾರದು, ಆಸ್ತಿಯ ನಷ್ಟವನ್ನು ಯಾಕೆ ತಾಳಬಾರದು ಪ್ರಶ್ನೆ ಆಗ್ತಾ ಇದ್ದಾನೆ. ಈ ಕೋರ್ಟ್ ಕೇಸಿನ ಬಗ್ಗೆ ಇಷ್ಟೆಲ್ಲ ಹೇಳ್ತಾನೆ ಪೌಲನು, ನಮಗೆ ಅದು ಗೊತ್ತೇ ಇಲ್ಲ ಅಲ್ವಾ. ಆಸ್ತಿಯ ನಷ್ಟ ಉಂಟಾದ್ರೆ ಅದನ್ನು ಸಹಿಸಿಕೊಳ್ಳಿರಿ ಎಂಬುದಾಗಿ ಪೌಲನು ಹೇಳುವಂಥದ್ದು. 60, 70, 80 ವರ್ಷದ ಈ ಜೀವಿತಕ್ಕೋಸ್ಕರ ನಮಗೆ ಬರಲಿಕ್ಕಿರುವಂತಹ ಆ ಪ್ರತಿಫಲವನ್ನು ನಾವು ನಷ್ಟಪಡಿಸಿಕೊಳ್ಳೋದು ಬೇಡ. ಕರ್ತನಿಗೆ ಆ ವಿಷಯವನ್ನು ಬಿಟ್ಟು ಬಿಡಲಿ. ಬಹಳ ವ್ಯಕ್ತವಾಗಿ ಆತನು ಹೇಳುವಂತಹ ವಿಷಯ. ಯಾಕೆ ನಾವು ಈ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಈ ಶಿಸ್ತು ಕ್ರಮಗಳನ್ನ ನಾವು ಯಾಕೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಅದರ 7ನೇದಾಗಿ ನಾವು ಕಾಣುವಂಥದ್ದು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆಯ 3ನೇ ಅಧ್ಯಾಯದ 16 ಮತ್ತು 17ನೇ ವಾಕ್ಯ. 16 ಮತ್ತು 17ನೇ ವಾಕ್ಯ. ನೀವು ದೇವರ ಆಲಯವಾಗಿದ್ದೀರೆಂದು, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಇಲ್ಲಿ ಆಲಯ ಎಂಬುದಾಗಿ ಹೇಳಿದ್ದು ಸಭೆಯ ವಿಷಯ. ಕೆಲವರಿಗೊಂದು ಕನ್ಫ್ಯೂಷನ್ ಇದೆ, ಅದು ನಮ್ಮ ದೇಹದ ಬಗ್ಗೆ ಅದನ್ನು ಮುಂದೆ ಹೇಳ್ತಾನೆ, ನಾನು ಅವಾಗ ಬರ್ತೇನೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಆತನು ಹೇಳಿರುವಂತದ್ದು, ನೀವು ದೇವರ ಆಲಯವಾಗಿದ್ದೀರಿ. ಅದು ವೈಯಕ್ತಿಕವಾಗಿ ನೀವು ಆಲಯ ಬಂತ ಅರ್ಥದಲ್ಲಿ ಅಲ್ಲ, ಆ ಸ್ಥಳೀಯ ಸಭೆ ದೇವರ ಆಲಯವಾಗಿದೆ. ಯಾವನಾದರೂ ಆಲಯವನ್ನ ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಅಂದರೆ ಒಂದು ಸ್ಥಳೀಯ ಸಭೆಯನ್ನ ಕೆಡಿಸುವುದಕ್ಕೆ, ಹಾಳು ಮಾಡುವುದಕ್ಕೆ, ಇಲ್ಲದಂತೆ ಮಾಡುವುದಕ್ಕೆ, ನಿರ್ನಾಮ ಮಾಡುವುದಕ್ಕೆ, ಬೀಗ ಹಾಕಿಸುವುದಕ್ಕೆ ಯಾವನಾದರೂ ಮುಂದೆ ಬಂದು ಪ್ರಯತ್ನ ಪಟ್ಟರೆ ದೇವರ ವಾಕ್ಯ ಹೇಳುವಂಥದ್ದು, ದೇವರು ಅವನನ್ನು ಕೆಡಿಸುತ್ತಾನೆ. ಅವು ಕೆಡಿಸಲಿಕ್ಕೆ ಬಂದ್ರೆ ಅಲ್ವಾ ನೀವು ಕೇಸ್ ಕೊಡೋದು, ಪೊಲೀಸರನ್ನು ಕರೆಯೋದು. ಈ ದೇವರಿಗೆ ವಿಷಯ ಬಂದ್ರೆ ನಿಮ್ಮನ್ನು ಕೆಡಿಸಿದ್ರೆ ನೀವೇನು ಕೇಸ್ ಕೊಡ್ತೀರಾ ದೇವರ ಬಗ್ಗೆ? ವಾಕ್ಯ ಹೇಳುವಂಥದ್ದು. ಆದ್ರಿಂದ ಒಂದು ಸ್ಥಳೀಯ ಸಭೆ ನನ್ನಿಂದಾಗಿ ಯಾವ ರೀತಿಯಲ್ಲಿಯೂ ಕುಗ್ಗಿ ಹೋಗಬಾರದು. ಇದನ್ನು ನಾವು ಒಬ್ಬೊಬ್ಬರು ಖಚಿತಪಡಿಸಿಕೊಳ್ಳಬೇಕು. ಬೇರೆ ಯಾವ ಮಾರ್ಗವಿಲ್ಲದ್ರೆ ನೀವು ಸುಮ್ಮನೆ ಇಲ್ಲಾದ್ರೆ ನೀವು ಬೇಕಾದ್ರೆ ಬಿಟ್ಕೋಬೇಕು, ಸಭೆಯನ್ನ ಹಾಳು ಮಾಡಿ. ನಾನು ಹೋಗ್ತೇನೆ, ಆದ್ರೆ ಈ ಸಂಶೋಧನೆ ಮಾಡಿದ್ದೆ ನಾನು ಹೇಗೂ ಸಾಧಿಸ್ತೇನೆ, ಆದ್ರೆ ಇವರನ್ನು ಕೊಂಡು ಹೋಗ್ತೇನೆ ಅಂತ ಕೆಲವರಿಗೆ ಹೀಗಿರುತ್ತೆ. ಸಭೆ ಬಿಟ್ಟು ಹೋಗುವಾಗ ಅದನ್ನ ಹಾಳು ಮಾಡಿ ಹೋಗುವುದು. ಒಂದು ಸಭೆಯಲ್ಲಿ ಪಾಸ್ಟರ್ನವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ ಒಂದು ಊರಿಂದ ಒಂದು ಊರಿಗೆ. ಒಮ್ಮೆ ಒಂದು ಪಾಸ್ಟರ್ ಕುಟುಂಬದವರು ಇನ್ನೊಂದು ಸಭೆಗೆ ಬಂದಾಗ ಅವರಿಗೆ ವಾಸ ಮಾಡಲಿಕ್ಕೆ ಪಾಸ್ಟರ್ ಸಂಘ ಒಂದಿದೆ ಮನೆ ಇದೆ. ಅದರ ಮೊದಲಿದ್ದ ಪಾಸ್ಟರ್ ಹೋಗುವಾಗ ಅವರ ಹೆಂಡತಿ ಅಲ್ಲಿ ಕೆಲವು ಗಿಡಗಳೆಲ್ಲ ಇತ್ತು. ಇವರು ಕುದಿಯುವ ನೀರು ತಂದು ಈ ಗಿಡಕ್ಕೆಲ್ಲ ಹೋಗಬಹುದು, ಬರೋದನ್ನ ಅನುಭವಿಸಬಾರ್ದು. ಅವರಿಗೆ ಅದರಿಂದ ಏನ್ ಲಾಭ ಎಂಬುದಾಗಿ ನನಗೆ ಗೊತ್ತಿಲ್ಲ. ಏನೋ ಒಂದು ಆನಂದ.
ಇಂಥದ್ದೆಲ್ಲ ನಡೀತದೆ ವಿಶ್ವಾಸಿಗಳೆಂಬುದಾಗಿ ಹೇಳಲ್ಪಟ್ಟವರ ಮಧ್ಯದಲ್ಲಿ. ಒಂದು ಕಡೆಯಲ್ಲಿ ಸಭೆ ಕೂಡಿ ಬರ್ತದೆ, ಜಗಳವಾಗಿ ಎರಡು ಭಾಗವಾಯಿತು, ಒಂದು ಮೇಲಂತಿಸ್ತಿಗೆ ಒಂದು ಕೆಳಗಿನಂತಿಸ್ತಿದೆ. ಇನ್ನು ಇವರಿಗೆ ಒಳಗೆ ಹೋಗ್ಬೇಕಾದ್ರೆ ಕೆಲವು ಲೈಟ್ಗಳಿಲ್ಲ. ಒಂದು ಗುಂಪಿನವ್ರು ಬಂದು ಮುಗಿಸಿಕೊಂಡು ಹೋಗುವಾಗ ಬಲ್ಬನ್ನೆಲ್ಲ ತಗೊಂಡು ನಾನು ಹೋಗ್ತಾರೆ, ಹಿಂದಿನವ್ರು ಬಂದರೆ ಅವ್ರು ಬಲ್ಬ್ ಬರ್ತಾರೆ. ಇದೆಲ್ಲ ತಮಾಷೆ ಹೇಳೋದಲ್ಲ, ತುಂಬಾ ಪ್ರಯಾಣ ಮಾಡ್ತಾರೆ, ನೋಡ್ತಾರೆ ಇಂಥ ವಿಷಯಗಳಲ್ಲ. ಸಹೋದರ ಮಧ್ಯದಲ್ಲಿ ಇಂಥದ್ದೆಲ್ಲ ಇದೆ. ಇಂತಹ ಮನೋಭಾವನೆ ನಮ್ಮಲ್ಲಿ ಇರಬಾರದು ಎಂಬುದಾಗಿ ನಾವು ನೋಡ್ತೀವಿ. ಅವರನ್ನು ವ್ಯಕ್ತವಾಗಿ ಹೇಳುವಂಥದ್ದು, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನ ಕೆಡಿಸುವನು. ಅಂದ ಸಭೆಗೆ ವಿರುದ್ಧವಾಗಿ ಸಭೆಯನ್ನ ಹಾಳು ಮಾಡುವುದಕ್ಕೆ, ಸಭೆಯನ್ನ ನಿರ್ನಾಮ ಮಾಡುವುದಕ್ಕೆ ಯಾವ ಪ್ರಯತ್ನವನ್ನು ಯಾರಾದರೂ ಮಾಡಿದರೆ ಅದರ ಪರಿಣಾಮವನ್ನು ಅವನು ದೇವರಿಂದಲೇ ಅನುಭವಿಸಬೇಕಾಗುತ್ತದೆ. ಅವನ ಸಂತತಿಯವರು ಒಂದು ವೇಳೆ ಅದಕ್ಕೆ ಬೆಲೆ ಕೊಡಬೇಕಾದಿತ್ತು. ಆದ ಸಭೆಯನ್ನ ಮಾನಿಸಿರಿ. ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ದೇವಜನರ ಸಂಘ ಅದು. ನಿಮಗೆ ಇಷ್ಟ ಬಂದ ಹಾಗೆ ಚೆಂಡಾಡಲಿಕ್ಕಿರುವಂತಹ ಒಂದು ಗುಂಪಲ್ಲ. ಅದರಿಂದ ಬಹಳ ಜಾಗ್ರತೆಯಿಂದ, ಭಯದಿಂದ ಇಂತಹ ವಿಷಯಗಳಲ್ಲಿ ನಾವು ಒಳಗೊಳ್ಳಬೇಕು. ನೀವು ದೇವರ ಆಲಯ ಸಭೆ. ಇನ್ನು 8ನೇದಾಗಿ 6ನೇ ಅಧ್ಯಾಯದ 19ನೇ ವಾಕ್ಯಕ್ಕೆ ಬರೋಣ. 1 ಕೊರಿಂಥ 6ನೇ ಅಧ್ಯಾಯದ 19ನೇ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದು. ಇದು ನಿಮ್ಮ ದೇಹದ ಬಗ್ಗೆ ಹೇಳುವುದು. 3ನೇ ಅಧ್ಯಾಯದಲ್ಲಿ ಸಭೆ ಎಂಬಂಥದ್ದು ದೇವರ ಆಲಯ. 6ನೇ ಅಧ್ಯಾಯದಲ್ಲಿ ನಿಮ್ಮ ದೇಹ ಪವಿತ್ರಾತ್ಮನ ಗರ್ಭಗುಡಿ. ಸಭೆಯನ್ನು ಒಂದು ಕಟ್ಟಡಕ್ಕೆ ಹೋಲಿಸಿ ಇಲ್ಲಿ ಹೇಳುವಂಥದ್ದು. ಕಟ್ಟಡ ಕಟ್ಟಬೇಕಾದರೆ 100 ಕಲ್ಲುಗಳು ಅದಕ್ಕೆ ಬೇಕು. ಅದನ್ನು ನಾವು ಮೊದಲು ಓದಿದ್ದೇವೆ. ಜೀವವುಳ್ಳ ಕಲ್ಲುಗಳಾಗಿರುವ ನೀವು, ನಿಮ್ಮಿಂದ ಈ ಆಲಯ ಕಟ್ಟಲ್ಪಡುತ್ತಾ ಇದೆ ಎಂಬುದಾಗಿ ನಾವು ಓದಿದ್ದೇವೆ. ಹಾಗಾದ್ರೆ ಪ್ರತಿಯೊಬ್ಬ ವಿಶ್ವಾಸಿಯು ಈ ಜೀವವುಳ್ಳ ಆಲಯ ಅಂದರೆ ಸಭೆ, ಇದರ ಕಲ್ಲುಗಳು. ಆ ಕಲ್ಲು ನಮ್ಮ ದೇಹ. ಆ ದೇಹ ಪವಿತ್ರ ಆತ್ಮನಿಗೆ ಗರ್ಭಗುಡಿಯಾಗಿದೆ. ಹಾಗಾದ್ರೆ ಸಭೆ ಸರಿಯಾಗಬೇಕು, ಕಟ್ಟಡ ಸರಿಯಾಗಬೇಕಾದ್ರೆ ಅದಕ್ಕೆ ಉಪಯೋಗಿಸುವ ಕಲ್ಲುಗಳು ಸರಿ ಇರಬೇಕಲ್ವಾ? ಆ ಕಲ್ಲುಗಳು ಎಷ್ಟು ಬಲವುಳ್ಳದು. ಈಗ ಎಲ್ಲ ಕಾಂಕ್ರೀಟ್ ಎಲ್ಲ ಬಂದಿದೆ. ಆ ಕಾಲದಲ್ಲಿ ಕಾಂಕ್ರೀಟ್ ಇದೆಲ್ಲ ಬರೆಯುವಾಗ ಕಲ್ಲುಗಳೇ. ಆ ಕಲ್ಲು ಎಷ್ಟು ಬಲವಿದೆಯೋ ಅದರ ಅನುಗುಣವಾಗಿ ಆ ಕಟ್ಟಡದ ಬಲ. ಅಲ್ಲಿ ಒಂದು ಕಲ್ಲಲ್ಲ, 100 ಕಲ್ಲುಗಳು. ಒಂದೊಂದು ಕಲ್ಲು ಅಲ್ಲಿ ಬೆಲೆಯುಳ್ಳದ್ದಾಗಿದೆ. ಒಂದೊಂದು ಕಲ್ಲು ಅಲ್ಲಿ ಬೆಲೆಯುಳ್ಳದ್ದಾಗಿದೆ. ಅಂತ ಪ್ರತಿಯೊಬ್ಬ ವಿಶ್ವಾಸಿಯ ಬಗ್ಗೆ ಅಲ್ಲಿ ಹೇಳುವಂಥದ್ದು, ನಿಮ್ಮೊಳಗೆ ಪವಿತ್ರಾತ್ಮನು ನೆಲೆಗೊಂಡಿದ್ದಾನೆ. ನೀವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದ್ದೀರಿ, ನಿಮ್ಮ ದೇಹ. ಅದಕ್ಕೆ ಒಬ್ಬೊಬ್ಬ ವಿಶ್ವಾಸಿ, ಸಭೆಯಲ್ಲಿರುವ ಒಬ್ಬೊಬ್ಬ ವಿಶ್ವಾಸಿ ನೆನೆಸಿಕೊಳ್ಳಬೇಕಾದದ್ದು, ದೇವರ ಆತ್ಮನು ನನ್ನಲ್ಲಿ ವಾಸವಾಗಿದ್ದಾನೆ, ಪವಿತ್ರಾತ್ಮನು ನನ್ನಲ್ಲಿ ವಾಸ ಮಾಡುತ್ತಾನೆ. ಆ ಒಂದು ಭಯ ಯಾವಾಗಲೂ ನಮ್ಮಲ್ಲಿರಬೇಕು. ಆತ್ಮನಿಂದ ನಿಯಂತ್ರಿಸಲ್ಪಟ್ಟವರಾಗಿ, ಆತ್ಮನಿಂದ ನಡೆಸಲ್ಪಟ್ಟವರಾಗಿ ಒಬ್ಬೊಬ್ಬ ವ್ಯಕ್ತಿಯು ಒಟ್ಟಿಗೆ ಸಭೆಯಾಗಿ ಕೂಡಿ ಬರುವಾಗ ಅವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವುದಿಲ್ಲ. ಈ ನಮ್ಮ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಜಗಳಗಳು, ತರ್ಕಗಳು ಎಲ್ಲ ಉಂಟಾಗುವುದಕ್ಕಿರುವ ಕಾರಣವೇನು? ನಮಗೆಲ್ಲ ನಮ್ಮದೇ ಆದಂತ ಕೆಲವು ಅಜೆಂಡಾಗಳಿದೆ, ಅದನ್ನು ನಡೆಸಬೇಕು. ಅದಕ್ಕೆ ಒಪ್ಪದಿದ್ರೆ ಹಾಗೆಲ್ಲ ದೇವರ ವಾಕ್ಯ ಹೇಳುವಂಥದ್ದು. ಸಭೆಯಲ್ಲಿರುವಂತಹ 5 ಹಿರಿಯರು ಒಟ್ಟಿಗೆ ಸೇರಿ ಬಂದು ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಅವರಲ್ಲಿ ಭಿನ್ನಾಭಿಪ್ರಾಯ ಇರಬಹುದು. ನಾನು ಹೇಳುವುದು ಹೀಗೆ, ಅವರು ಹೇಳುವುದು ಬೇರೊಂದು ರೀತಿಯಲ್ಲಿ.
ಅಲ್ಲಿ ಇಬ್ಬರು ಅವರವರ ಜಗಳ ಅನಿಸಿಕೆಗಳನ್ನು ಹೇಳಿ ಜಗಳ ಮಾಡಿ ಮೀಟಿಂಗ್ ಫೇಲ್ ಎಂಬುದಾಗಿ ಎದ್ದು ಹೋಗುವಂತದ್ದಲ್ಲ. ಸ್ವಾಭಾವಿಕವಾಗಿ ವ್ಯತ್ಯಾಸಗಳು ಉಂಟಾಗುತ್ತದೆ. ಯಾಕಂದ್ರೆ ನಾವು ಮನುಷ್ಯರು, ನಾವು ಹುಟ್ಟಿ ಬೆಳೆದಂತಹ ಮನೆಗಳು, ನಾವು ಬೆಳೆದು ಬಂದಂತಹ ಸನ್ನಿವೇಶಗಳು, ಅದಕ್ಕೆ ಅನುಗುಣವಾಗಿ ನಮ್ಮ ಸ್ವಭಾವದಲ್ಲಿ ವ್ಯತ್ಯಾಸಗಳಿರುತ್ತದೆ. ಅದನ್ನ ನಮ್ಮ ಅನಿಸಿಕೆಗಳು, ನಮ್ಮ ಅಭಿಪ್ರಾಯಗಳು, ಒಂದು ವೇಳೆ ಹಿರಿಯರಾದ ಕೆಲವರು ಹೇಳುವ ಅಭಿಪ್ರಾಯಗಳು ಈಗಿನ ಯುವ ಪೀಳಿಗೆಗೆ ಸರಿಯಾಗಿ ತೋರೋದಿಲ್ಲ. ಕಾರಣಗಳಿದೆ. ಅವರು ಬೆಳೆದು ಬರುವ ಸಮೂಹ ಹಾಗೆ. ನಾವೇ ಅದಕ್ಕೆ ಕಾರಣ ಎಂಬುದಾಗಿ ಹೇಳ್ತೇನೆ. ಮಕ್ಕಳನ್ನು ನಾವು ಆ ರೀತಿ ಬೆಳೆಸಬೇಕಾದ್ರೆ ನಾವು ಸಾಧಾರಣ ಕುಟುಂಬದ ಬಂದವರು ನಮ್ಮ ಮಕ್ಕಳನ್ನು ಮಾತ್ರ ಸಾಧಾರಣ ಶಾಲೆಗೆ ಕಳಿಸೋದಿಲ್ಲ. ಅವರಿಗೆ ಕೂಟು ಟೈಯಲ್ಲಿ ಹಾಕೊಂಡು ಇಂಗ್ಲಿಷ್ ಮೀಡಿಯಂ ಕಳಿಸ್ತೇವೆ. ಆ ಕಲ್ಚರ್ ಕಲ್ತ್ಕೊಂಡು ಬರ್ತಾರೆ. ಅಪ್ಪ ಅಮ್ಮನಿಗೆ ಏನು ಗೊತ್ತಿಲ್ಲ. ಅಲ್ಲಿ ಕಲ್ಚರಲ್ ಡಿಫರೆನ್ಸ್ ಬರ್ತದೆ. ಅಲ್ರಿ ಸಭೆ ಒಳಗೆ. ನಾನು ಮಂಗಳೂರಿಂದ ಬರುದು, ಕರಾವಳಿ ಪ್ರದೇಶ, ಸಾಕಷ್ಟು ಮೀನು ಸಿಕ್ಕುವಂತ ಊರು. ನಾನು ಮಾರ್ಕೆಟಿಗೆ ಮೀನು ತಗೊಳ್ಳಿಕ್ ಹೋದ್ರೆ ಮುಂಚೆ ಎಲ್ಲ ಲೆಕ್ಕ, ಈಗೆಲ್ಲ ಕೆಜಿ. ಯಾರ ಹತ್ರ ಹೋಗಿ ಆ ಮೀನು ಇರ್ತದೆ, ಮಂಗಡೆ ಮೀನು ಇರ್ತದೆ, ಎಷ್ಟು ಲೆಕ್ಕ ಹೇಳಿದ್ರೆ 100 ರೂಪಾಯಿಗೆ 5. ನಾನು ಹೇಳಿಲ್ಲ 50 ರೂಪಾಯಿಗೆ 5 ಕೊಡ್ರಿ. ಇಲ್ಲ ಅಣ್ಣ ಕೊಡಕ್ಕಾಗೋದಿಲ್ಲ, 90 ರೂಪಾಯಿ ಕೊಡಿ. ನಾನು ಹೇಳಿಲ್ಲ 60 ಕೊಡ್ತೀನಿ. ಚರ್ಚೆ ಆಗಿ ಕೊನೆಗೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ. 75 ರೂಪಾಯಿ ಕೊಡ್ತೀರಮ್ಮ, 5 ಮೀನು ಕೊಡು. ನಾನು 75 ರೂಪಾಯಿ ಕೊಡ್ತೇನೆ, 5 ಮೀನು ಹಾಕಿದ್ರೆ ನಾನು ಚೀಲ ಹಿಡಿಬೇಕಾದ್ರೆ ಇವಳೇನ್ ಮಾಡ್ತಾರೆ, ಮೇಲಿಂದ ದೊಡ್ಡ 2 ಮೀನು ಹಾಕಿದ್ರೆ ಅಡಿಯಿಂದ ಸಣ್ಣ ಇರಬೇಕು. ಅಲ್ಲ ಮತ್ತೆ ಸಣ್ಣದು ಯಾಕೆ ಹಾಕ್ತೀವಿ ಅಂತ ಕೇಳಿದ್ರು. ಅವ್ರು ಹೇಳೋದು ಒಂದು ಪ್ರಶ್ನೆ, ಅಣ್ಣ 5 ಬೆರಳು ಒಂದೇ ಲೆಕ್ಕ ಇದೆ. ನಾನು ಬೆರಲೆಕ್ಕ ಹಾಕ್ತೇನೆ. ಇಲ್ಲ ಇದು ಅಪ್ಪಿದ್ರೆ ಇದು ತಗೊಳ್ಳಿದೆ, ಇದು ಉದ್ದಕ್ಕಿದೆ, ಒಂದೇ ಲೆಕ್ಕ ಇಲ್ಲ. ನೀನು ಹಂಗೆ ಅಲ್ವ ಏನ್ ಮಾತಾಡೋದು, ನಾವು ಹೋಗ್ತೀವಿ. ನಾನು ಯಾಕೆ ಉದಾಹರಣೆ ಹೇಳಿದೆ ಕೇಳಿದ್ರೆ, ನಾವು ಈ ಸಭಾ ಹಿರಿಯರೆಲ್ಲ ಊಟಗಳಿಗೋಸ್ಕರ ಎಲ್ಲ ಬಂದಾಗ ಭಿನ್ನಾಭಿಪ್ರಾಯಗಳು ಉಂಟಾಗುತ್ತದೆ. 5 ಬೆರಳು ಒಂದೇ ಲೆಕ್ಕ ಅಲ್ಲ, 5 ಮೀನು ಒಂದೇ ಲೆಕ್ಕ ಅಲ್ಲ, ಮತ್ತೆ 5 ವ್ಯಕ್ತಿಗಳು ಒಂದೇ ಲೆಕ್ಕ ಇರ್ತಾರ, ಇರೋದಿಲ್ಲ, ವ್ಯತ್ಯಾಸ ಬಂದೇ ಬರ್ತದೆ. ಆದ್ರೆ ನಿಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿ. ಅದರಿಂದ ಈ ವಿಷಯಗಳನ್ನು ಆ ಪವಿತ್ರಾತ್ಮನಿಗೆ ಒಪ್ಪಿಸಿಕೊಡಿರಿ. ಕರ್ತನೆ, ನನ್ನ ಆಲೋಚನೆಯ ಪ್ರಕಾರ, ನನ್ನ ಜ್ಞಾನದ ಪ್ರಕಾರ ನಾನು ಚಿಂತಿಸುವಾಗ ಆ ಸಹೋದರರು ಹೇಳಿದ್ದಕ್ಕಿಂತಲೂ ವ್ಯತ್ಯಸ್ತವಾದ ಒಂದು ಅಭಿಪ್ರಾಯ ನನ್ನಲ್ಲಿ ಮೂಡಿ ಬರುತ್ತಾ ಇದೆ. ಆದರೆ ನನ್ನಲ್ಲಿರುವ ಆತ್ಮವು ಅವರಲ್ಲಿರುವ ಆತ್ಮವು ಒಂದೇ ಆತ್ಮ, ದೇವರಾತ್ಮ. ಅನ್ನ ಆ ಆತ್ಮನು ಏನು ತೀರ್ಮಾನಿಸುತ್ತಾನೋ ಅದನ್ನ ತೋರಿಸಿಕೊಡು ಎಂಬುದಾಗಿ. ಅಲ್ಲಿ ನಾವು ಅದನ್ನು ಒಪ್ಪಿಕೊಂಡರೆ, ಆ ವಿಷಯವನ್ನು ಆತನ ಕೈಗಳಿಗೆ ನಾವು ಒಪ್ಪಿಸಿಕೊಡುವುದಾದರೆ ಪವಿತ್ರಾತ್ಮನ ಕೆಲಸ ಮಾಡ್ತಾರೆ. ಅದೇ ಅಲ್ಲಿ ಆತನ ಹೇಳುವಂಥದ್ದು, ನಿಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿ. ಆದ್ರೆ ಸಭೆ ಸರಿಯಾಗಬೇಕಾದ್ರೆ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟವರಾಗಬೇಕು. ಅಲ್ಲದೆ ಮಾನುಷಿಕವಾದಂತಹ ವಿಷಯಗಳನ್ನು, ಆಲೋಚನೆಗಳನ್ನು ಇಟ್ಟುಕೊಂಡು ಸಭೆಯನ್ನು ನಡೆಸಲಿಕ್ಕೆ ನೋಡಿದರೆ ಅಲ್ಲಿ ಯಾವಾಗಲೂ ಜಗಳ ಇದ್ದೇ ಇರುತ್ತದೆ. ಹೊಡೆದಾಟವರೆಗೆ ನಡೀತದೆ. ಎಷ್ಟು ಸಭೆಗಳಲ್ಲಿ ನಡೆಯುವಂಥದ್ದು. ಈ ಕೆಲವರೆಲ್ಲ ಸಭೆಯಿಂದ ಬಹಿಷ್ಕರಿಸುವಂಥದ್ದೆಲ್ಲ ವೈಯಕ್ತಿಕವಾದಂತಹ. ದೇವರ ವಾಕ್ಯ ವ್ಯಕ್ತವಾಗಿ ಹೇಳ್ತದೆ, ಯಾರನ್ನೆಲ್ಲ ಅನ್ಯೋನ್ಯತೆಯಿಂದ ಹೊರಗಿಡಬೇಕು, ಯಾವುದೆಲ್ಲ ಪಾಪಗಳು, ಇದನ್ನೆಲ್ಲ ಕಲಿಯಲಿಕ್ಕೆ ತುಂಬಾ ವಿಷಯಗಳಿದೆ. ನಮಗೆ ಇಷ್ಟ ಬಂದ ಹಾಗೆ ಅಲ್ಲ. ಅದರಿಂದ ಈ ಪವಿತ್ರಾತ್ಮನ ನಿಯಂತ್ರಣಕ್ಕೆ ನಮ್ಮನ್ನ ಒಬ್ಬೊಬ್ಬರನ್ನು ನಾವು ಒಪ್ಪಿಸಿಕೊಟ್ಟರೆ ಸಭೆ ಉದುವಾಗಿ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗುತ್ತೇವೆ. அந்த ಸಭೆಯಲ್ಲಿ ಶಿಸ್ತು ಕ್ರಮ ತೆಗೆದುಕೊಳ್ಳುವುದಕ್ಕೋಸ್ಕರ ಸಭಾ ಹಿರಿಯರು ಒಟ್ಟಿಗೆ ಸೇರಿ ಬಂದು ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡರೆ 5 ಜನರಿರಬಹುದು, 7 ಜನರಿರಬಹುದು. ಅದರಲ್ಲಿ 4 ಜನರು ಒಂದು ವಿಷಯ ಹೇಳುತ್ತಾರೆ, 3 ಜನರು ಬೇರೊಂದು ಅಭಿಪ್ರಾಯ ಹೇಳುತ್ತಾರೆ. ಕೊನೆಯದಾಗಿ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಹೊರಗೆ ಬಂದ ಮೇಲೆ ಈ 3 ಜನ ಬಂದು ಹೇಳುವುದು ನಮ್ಗೆ ಗೊತ್ತಿಲ್ಲ, ಎಲ್ಲ ಅವರೇ ಮಾಡ್ಕೊಂಡಿದ್ದಾರೆ. ಅವ ಹಿರಿಯರು ಹೇಳುವಂತ ವಿಷಯ ನಾನು ಕೇಳ್ತೇನೆ. ನಮ್ಗೆ ಅದರಲ್ಲಿ ಯಾವ ಪಾಲು ಇಲ್ಲ. ಶುದ್ಧ ತಪ್ಪು. ನಿಮಗೆ ಪಾಲಿದೆ. ಸಭಾ ಹಿರಿಯರು ಎಂಬಂಥದ್ದು ಅದು ಒಂದು 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 ಶರೀರ, ಒಂದು ದೇಹ, ಅದು ಒಂದು ಗುಂಪು. ಮಾನುಷಿಕವಾದ ಭಿನ್ನಾಭಿಪ್ರಾಯ ಬರಬಹುದು. ಆದ್ರೆ ಕೊನೆಯದಾಗಿ
ಕರ್ತನ ಕೈಗಳಿಗೆ ವಿಷಯವನ್ನು ಒಪ್ಪಿಸಿಕೊಟ್ಟು ನಾವು ಇಂತಹ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಎಂಬಂತಹ ಒಂದು ಧೋರಣೆಗೆ ಬಂದರೆ ಅದಕ್ಕೆ ಎಲ್ಲಾ ಹಿರಿಯರು ಬದ್ಧರಾಗಿರಬೇಕು. ನಿಮ್ಮ ಅಭಿಪ್ರಾಯದಲ್ಲಿ ವ್ಯತ್ಯಸ್ತವಾಗಿರಬಹುದು, ಆದರೆ ಅದಕ್ಕೆ ವಿಭಿನ್ನವಾಗಿ ಊಟವಾದ ಮೇಲೆ ಹೊರಗೆ ಬಂದು ಅವರ ಅಭಿಪ್ರಾಯ ಅವರು ನಡೆಸಿಕೊಂಡಿದ್ದಾರೆ, ನನ್ನ ಅಭಿಪ್ರಾಯ ಬೇರೆ, ಆದ್ರಿಂದ ನಾನು ಕೆಲವರನ್ನ ಕರ್ಕೊಂಡು ಹೋಗಿ ಇನ್ನೊಂದು ಸಭೆ ಪ್ರಾರಂಭಿಸುತ್ತೇನೆ. ಒಳ್ಳೇದು, ಮತ್ತೊಂದು ಸಭೆ ಬಂತು ನಮ್ಮ ಪಟ್ಟಣದಲ್ಲಿ. ಆದ್ರೆ ವಾಕ್ಯ ಹೇಳುವಂತ ರೀತಿಯಲ್ಲಿ ಅಲ್ಲ ಅದು. ಎಷ್ಟು ಸಭೆಗಳು ಬೇಕು ಉದಾಹರಣೆ ನೀಡ್ತೇವೆ. ಇದಕ್ಕೆಲ್ಲ ಕಾರಣ ಏನು? ಆ ಈಗೋ, ನಮ್ಮ ಒಳಗಿರುವಂತಹ ಅಹಂ, ನಾನು ಏನು ದೊಡ್ಡವನು ಎಂಬಂತ ಒಂದು ಭಾವನೆ. ಒಬ್ಬ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ಅಲ್ಲ, ಸ್ಥಳೀಯ ಸಭೆ ಆಧಾರಗೊಂಡಿರುವಂತದ್ದು. ಒಬ್ಬನಿಲ್ಲದ್ರೆ ಮತ್ತೊಬ್ಬರನ್ನು ಎಬ್ಬಿಸೋದಕ್ಕೆ ಕರ್ತನಿಗೆ ಶಕ್ತಿ ಇದೆ. ಪ್ರಾಯಸ್ಥರಾದ ಹಿರಿಯರಾದ ಒಬ್ಬ ಸಹೋದರರು ನಮ್ಮ ಸಭೆಯಲ್ಲಿದ್ದರು, ಈಗ ಕರ್ತನ ಬಳಿಗೆ ಹೋಗಿದ್ದಾರೆ. ಅವರು ಹಳೆ ಕಾಲದಲ್ಲಿ ರಾಯಲ್ ನೇವಿಯಲ್ಲಿದ್ದಂಥವ್ರು. ಅವರು ನೇವಿಯಲ್ಲಿದ್ದಂಥ ಸಮಯದಲ್ಲಿ ಅವರು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ಅವರ ಕಮಾಂಡಿಂಗ್ ಆಫೀಸರ್ಗೆ ಇವರ ಮೇಲೆ ತುಂಬಾ ಪ್ರೀತಿ, ತುಂಬಾ ವಾತ್ಸಲ್ಯ. ಏನೋ 3-4 ವರ್ಷ ಅವರು ಅಲ್ಲಿದ್ದು, ಮತ್ತೆ ಅವರಿಗೆ ಹೆಡ್ ಆಫೀಸ್ ಇಂದ ಟ್ರಾನ್ಸ್ಫರ್ ಬಂತು. ಟ್ರಾನ್ಸ್ಫರ್ ಬಂದಾಗ ಇವರ ಕಮಾಂಡಿಂಗ್ ಆಫೀಸರ್ಗೆ ಇವರನ್ನ ಬಿಟ್ಟುಕೊಡ್ಲಿಕ್ಕೆ ಮನಸ್ಸಿಲ್ಲ. ಆಗ ಈ ಕಮಾಂಡಿಂಗ್ ಆಫೀಸರ್ ಹೆಡ್ ಆಫೀಸಿಗೆ ಒಂದು ಪತ್ರ ಬರೆದರು, ಇಂತಹ ವ್ಯಕ್ತಿ ನಮಗೆ ಅತ್ಯಗತ್ಯವಾದಂತಹ ವ್ಯಕ್ತಿ, ಅವರನ್ನ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಅದರಿಂದ ಅವರ ಟ್ರಾನ್ಸ್ಫರ್ ರದ್ದು ಮಾಡಿ ಅವರನ್ನು ಇಲ್ಲೇ ಉಳಿಸಿಕೊಳ್ಳಬೇಕು. ಕೂಡಲೇ ಕೇಂದ್ರದಿಂದ ಅವರಿಗೆ ಉತ್ತರ ಬಂತು, ಒಂದೇ ಮಾತು, there is no indispensable persons in the Royal Army, Royal Navy. ಬೇರ್ಪಡಿಸಲಿಕ್ಕೆ ಅಸಾಧ್ಯವಾದ ಯಾವ ವ್ಯಕ್ತಿಯೂ ಈ ನೇವಿಯಲ್ಲಿ ಇಲ್ಲ ಎಂಬುದಾಗಿ. ಸಭೆಯಲ್ಲಿ ನೀವು ಎಷ್ಟೇ ದೊಡ್ಡವನಾಗಿರಬಹುದು, ದೊಡ್ಡ ಪ್ರಸಂಗಿ ಆಗಿರಬಹುದು, ದೊಡ್ಡ ಬೋಧಕನಾಗಿರಬಹುದು, ಮಹಾದೊಡ್ಡ ಹಿರಿಯನಾಗಿರಬಹುದು. ಹಿರಿಯರು ಮತ್ತು ಪದವಿಯಲ್ಲ ಕೆಲವರು ಇದೆ ಈ ಕಾಲದಲ್ಲಿ. ಎಲ್ಡರ್ ಆಫ್ ಎಲ್ಡರ್ಸ್, ಕಿಂಗ್ ಆಫ್ ಕಿಂಗ್ಸ್ ಅಂಡ್ ಲಾರ್ಡ್ ಆಫ್ ಲಾರ್ಡ್ಸ್ ಅಂತ ಹೇಳ್ತಾರೆ. ಹಾಗೆ ಎಲ್ಡರ್ ಆಫ್ ಎಲ್ಡರ್ಸ್ ಕೆಲವರು ಇದ್ದಾರೆ. ಸೂಪರ್ ಎಲ್ಡರ್ಸ್, ಅವರು ಹೇಳಿದಾಗ ನಡೀಬೇಕು. ಯಾವುದು ದೇವರ ವಾಕ್ಯಕ್ಕೆ ಅನುಗುಣವಾದ ವಿಷಯಗಳೆಲ್ಲ ನಾವೇ ಕಟ್ಟಿಕೊಂಡು ಬಂದಂತಹ ಕೆಲವು ಆಲೋಚನೆಗಳು. ಅಂದ ಪ್ರಿಯರೇ, ಸಭೆಯ ವಿಷಯಗಳನ್ನು ಹುದುವಾಗಿ ಸಭೆಗೆ ತಿಳಿಸಬೇಕಾದದನ್ನು ಸಭೆಗೆ ತಿಳಿಸಬೇಕು. ಸಭೆಯೊಂದಿಗೆ ಚರ್ಚೆ ಮಾಡಬೇಕಾದದನ್ನು ಸಭೆಯೊಂದಿಗೆ ಚರ್ಚೆ ಮಾಡಬೇಕು. ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ ಇದನ್ನೆಲ್ಲ ಕ್ರೋಢೀಕರಿಸಿಕೊಂಡು ಕೊನೆಯದಾಗಿ ಸಭಾ ಹಿರಿಯರು ಒಟ್ಟಿಗೆ ಕುಳಿತುಕೊಂಡು ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಎಂಬಂಥದ್ದು ಅತ್ಯಗತ್ಯವಾಗಿ ಕಂಡು ಬಂದರೆ ಅದನ್ನು ಆ ತೀರ್ಮಾನವನ್ನು ಸ್ವೀಕರಿಸಬೇಕು, ಅದನ್ನು ಸಭೆಗೆ ತಿಳಿಸಬೇಕು. ಅದರಲ್ಲಿ ವ್ಯತ್ಯಸ್ತಾಭಿಪ್ರಾಯ ಬೇಡ. ಅವರು ನಿಮ್ಮನ್ನು ಹೊರಗೆ, ಈಗಿನ ಕಾಲದಲ್ಲಿ ಹೊರಗೆ ಹಾಕಿದ್ರು ಯಾಕೆ ಏನ್ ಮಾಡ್ತಾರೆ, ಪಕ್ಕದ ಸಭೆ ಕಾಯ್ತಾ ಇದ್ದಾರೆ, ಹೊರಗೆ ಹಾಕಿದ್ರ ಎಷ್ಟು ಹೋಗಿ ದರ್ಶನಗಳಿದೆ, ಕಾಯ್ತಾ ಇದ್ದಾರೆ. ಹಳೆ ಕಾಲದಲ್ಲೆಲ್ಲ ಒಂದು ಸಭೆಯನ್ನು ಬಿಟ್ಟು ಇನ್ನೊಂದು ಸಭೆಗೆ ಬರ್ಬೇಕಾದ್ರೆ ಕಮೆಂಟೇಷನ್ ಲೆಟರ್ ಇಲ್ಲದೆ ಇವರ ಬಾಗಿಲು ಒಳಗೆ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲ. ಯಾರಿಗೆ ಬೇಕಾದ್ರೆ ಅವರ ಕಮೆಂಟೇಷನ್ ಕೇಳುವಂತ ಹಿರಿಯರಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಬಂದಿದೆ, ಅದೇ ನಾನು ಬೆಳಿಗ್ಗೆ ಹೇಳಿದ್ದು. ಈ 42 ವರ್ಷದ ಹಿಂದೆ ಇದ್ದ ಪ್ರಧಾನ ಸಭೆ ಅಲ್ಲ ಈಗ ಇರುವಂತದ್ದು, ತುಂಬಾ ವ್ಯತ್ಯಾಸ ಬಂದಿದೆ. ಅದರಿಂದ ಪ್ರಿಯರೇ, ಸಭೆಯಲ್ಲಿ ಶಿಸ್ತು ಕ್ರಮಗಳನ್ನ ಜರುಗಿಸುವ ವಿಷಯದಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳಬಾರದು. ಬಹಳ ವ್ಯಕ್ತವಾಗಿ ಪೌಲನು ಹೇಳಿದಂತಹ ಆ ವಿಷಯಗಳನ್ನು ನಾವು ಅಲ್ಲಿ ನೋಡುವವರಾಗಿದ್ದೇವೆ. ಕ್ರೈಸ್ತ ಸಹೋದರನು ಎನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹಾರಾಧಕನಾದರೂ, ಬೈಯುವವನಾದರೂ, ಹುಡುಕನಾದರೂ, ಸುರುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ, ಅಷ್ಟು ಮಾತ್ರವಲ್ಲ 21ನೇ ಶತಮಾನಕ್ಕೆ ಅನುಗುಣವಾದ ಹೊಸ ಹೊಸ ವಿಷಯಗಳು ಆ ಪಟ್ಟಿಯಲ್ಲಿ ಸೇರಿಸಲಿಕ್ಕಿದ್ದರೂ ಕೂತಿರುವಂತಹ ಹಿರಿಯರು ಸೇರಿಸಿಕೊಳ್ತಾರೆ. ಅಂಥದ್ದು ಯಾವುದಾದರೂ ಇದ್ದರು ಅವರೊಂದಿಗೆ ಸಹವಾಸ ಮಾಡಬಾರದು, ಅವರನ್ನು ಬಹಿಷ್ಕರಿಸಬೇಕು. ಯಾಕೆ? ಶಿಸ್ತು ಕ್ರಮವಾಗಿ ಅವರು ಪಶ್ಚಾತ್ತಾಪ ಪಟ್ಟು ತಿರುಗಿ ಬರುವುದಕ್ಕೆ. ಇದನ್ನು ನಾವು ಮಾಡದಿದ್ದರೆ ನಮ್ಮ ಸಭೆಗಳು ಹೆಚ್ಚು ಕಾಲ ತಡವಾಗದೆ ನಾಮಧೇಯ ಸಭೆಗಳ ಪಟ್ಟಿಗೆ ಸೇರಿಸಲ್ಪಡುತ್ತದೆ ಎಂಬುದಾಗಿ ಹೇಳಿದರೆ ತಪ್ಪಾಗಲ್ಲ. ಕ್ರೈಸ್ತ ಸಭೆಯ ಚರಿತ್ರೆಗಳನ್ನ ಕಲಿತು ನೋಡಿರಿ. ಪ್ರಧಾನ ಸಭೆ ಮಾತ್ರವಲ್ಲ, ಅನೇಕ ಸಭಾ ವಿಭಾಗಗಳು ಮೂಡಿ ಬಂದಿದೆ.
ಆದ್ರೆ ಚರಿತ್ರೆ ನೋಡುವಾಗ ಹೆಚ್ಚಂದ್ರೆ ಒಂದು 200 ವರ್ಷವಾದಾಗ ಯಾವ ಸಭಾಭಾಗವು ನಾಮಧೇಯವಾಗಿ ಹೋಗುತ್ತೆ. ಸಾಕಷ್ಟು ಚರಿತ್ರೆಗಳಿದೆ. ಈ ಪ್ರಧಾನ ಸಭೆ ಪ್ರಾರಂಭವಾಗಿ ಹೆಚ್ಚು ಕಡಿಮೆ 200 ವರ್ಷ ಆಗಲಿಕ್ಕಾಗಿದೆ. 1825-30 ಆ ಕಾಲಘಟ್ಟದಲ್ಲಿ ಪ್ರಾರಂಭವಾದವು. ಅದರಿಂದ ಇವತ್ತು ಎಷ್ಟೋ ದೇಶಗಳಲ್ಲಿ ಎಷ್ಟೋ ಸಭೆಗಳು ನಾಮಧೇಯವಾಗಿ ಹೋಗಿದೆ, ನಿರ್ನಾಮವಾಗಿ ಹೋಗಿದೆ. ನಮಗೆ ಅಂಥದ್ದು ಉಂಟಾಗದೇ ಇರಲಿ. ವಾಕ್ಯಕ್ಕನುಗುಣವಾದ ಶಿಸ್ತು ಕ್ರಮಗಳನ್ನು ಜರುಗಿಸುವುದರಲ್ಲಿ ನಾವು ಮುಂಚೂಣಿಯಲ್ಲಿರುವ ಜನರನ್ನು ಪ್ರೀತಿಸೋಣ, ಅದರ ಪಾಪಗಳನ್ನು ಕೃತ್ಯಗಳನ್ನು ದ್ವೇಷಿಸೋಣ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ.